ವೆಲ್ಕಮ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುವೇಜ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ ನಡೆದಂಥ 2024 ಪೇಪರ್ 2 ಮ್ಯಾನೇಜ್ಮೆಂಟ್ ವರ್ಷನ್ A1 ಕೋಡನ್ನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಈ ಕ್ವೆಶನ್ ಪೇಪರಲ್ಲಿ ನಾನು ಯಾವ್ಯಾವ ರೀತಿ ಕ್ವೆಶನ್ಸನ್ನು ಕೇಳಿದ್ದಾರೆ, ಯಾವ್ಯಾವ ರೀತಿ ಟಾಪಿಕ್ಸ್ ನಿಮಗೆ ಎಕ್ಸಾಮಿನೇಷನಲ್ಲಿ ತುಂಬ ಮುಖ್ಯ ಆಗುತ್ತೆ, ಯಾವುದನ್ನು ನೀವು ಪ್ರಿಪೇರ್ ಆಗಬೇಕು, ಆಲ್ಮೋಸ್ಟ್ ಈಗ ನಾವೇನು ಡಿಸ್ಕಸ್ ಮಾಡ್ತೀವಿ ಹೋಲ್ ಕ್ವೆಶನ್ ಪೇಪರಲ್ಲಿ 100 ಕ್ವೆಶನ್ಸ್ ಇರುತ್ತೆ. ಆ 100 ಕ್ವೆಶನ್ಸ್ನ ನಾವು ಅನಾಲಿಸಿಸ್ ಅಟ್ಲೀಸ್ಟ್ 50% ಆಫ್ ದ ಕ್ವೆಶನ್ಸ್ ಎಕ್ಸಾಮಿನೇಷನಲ್ಲಿ ನಿಮಗೆ ಟಾಪಿಕ್ ವೈಸ್ ರಿಪೀಟ್ ಆಗ್ಬೋದು ಅಥವಾ ರಿಲೇಟೆಡ್ ಟಾಪಿಕ್ಸೇ ಬರ್ಬೋದು. ಸೊ ಕ್ವೆಶನ್ ಪೇಪರ್ ಅನಾಲಿಸಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಎನಿ ಕಾಂಪಿಟೇಟಿವ್ ಎಕ್ಸಾಮ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ದಟ್ ರಿವಿಷನ್ is most again important. See, when you are knowing what to study, instead of studying everything, it's important that you should know what to study. Second thing is that you should have sufficient time. You should make sure that you are spending your time for revision. These two tricks can help you clear any kind of competitive examination. Okay, so myself Yasmin Taj, I have already cleared UGC NET and KSET in the management. So I don't say that I can give you the whole explanation in this video. Just 100 questions ಇದೆ. ಎಲ್ಲ ಕ್ವೆಶನ್ಸನ್ನು ನಾವು ಅನಾಲಿಸಿಸ್ ಮಾಡಬೇಕಾಗಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಾನು. 5 ಕ್ವೆಶನ್ಸ್ ಆರ್ 10 ಕ್ವೆಶನ್ಸ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಕ್ವೆಶನ್ಸ್ ಆ್ಯಂಡ್ ದ ಲೆಂತ್ ಆಫ್ ದ ಕ್ವೆಶನ್ಸ್. ಓಕೆ, ಈ ಸೀರೀಸನ್ನು ಫುಲ್ ವಾಚ್ ಮಾಡಿ ಈ ವಿಡಿಯೋಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಜೊತೆನೂ ಶೇರ್ ಮಾಡಿ. ಲೆಟ್ಸ್ ಬಿಗಿನ್ ವಿತ್ ಕ್ವೆಶನ್ ನಂಬರ್ 1. Assertion: rise in the aggregate demand and aggregate supply of goods and services raises national income. Reason: national income represents the value of aggregate production in monetary terms. Considering the above statement, choose the correct option. This is the question. So ಈಗ ಕ್ವೆಶನ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಗ್ರಿಗೇಟ್ ಡಿಮ್ಯಾಂಡ್ ಏನಾಗುತ್ತೆ ಒಂದು ಮಾರ್ಕೆಟ್, ಒಂದು ಎಕಾನಮಿನಲ್ಲಿ, ಮತ್ತು ಅದ್ರ ತಕ್ಕ ಎಕನಾಮಿಕ್ನಲ್ಲಿ ಆಗುವಂಥ ಸಪ್ಲೈ ಗೂಡ್ಸ್ ಆ್ಯಂಡ್ ಸರ್ವಿಸ್ ನ್ಯಾಷನಲ್ ಇನ್ಕಮ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಅಸರ್ಷನ್ ಹೇಳ್ತಾ ಇದೆ. ರೀಸನ್ ಏನು ಹೇಳ್ತಾ ಇದೆ ಅಂದರೆ, ನ್ಯಾಷನಲ್ ಇನ್ಕಮ್ ರೆಪ್ರೆಸೆಂಟ್ ದ ವ್ಯಾಲ್ಯೂ ಆಫ್ ಅಗ್ರಿಗೇಟ್ ಪ್ರೊಡಕ್ಷನ್ ಇನ್ ಮಾನಿಟರಿ ಟರ್ಮ್ಸ್ ಅಂತ. ಸೊ ಇಲ್ಲಿ ಎರಡು ಸರಿನೇ, ಆದರೆ ರೀಸನ್ನು ಅಸರ್ಷನಿಗೆ ಸರಿನಾ ಅನ್ನುವಂಥದ್ದನ್ನು ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವೆಲ್ಲರೂ ಯೂಸ್ ಮಾಡ್ತಾ ಇದ್ದೀರಾ, ChatGPT ಎಲ್ಲ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಟ್ಕೊಂಡು ಅದನ್ನ ಕ್ವೆಶನನ್ನು ಅನಾಲಿಸಿಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಅಸರ್ಷನ್ ರೀಸನಿಂಗ್ ಅಂತ ಬಂದಾಗ ನಾವು ಜಸ್ಟ್ ಸ್ಟೇಟ್ಮೆಂಟ್ಸ್ ನೋಡಿಬಿಟ್ಟು ಎರಡೂ ಸರಿ ಇದೆ ಅಂತ ಅಥವಾ ಎರಡೂ ತಪ್ಪಿದೆ ಅಂತ ಆನ್ಸರ್ನ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಅಸರ್ಷನ್ ರೀಸನಿಂಗಲ್ಲಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಬಿ ಕೇರ್ಫುಲ್ ವೆನ್ ಯು ಆರ್ ಆನ್ಸರಿಂಗ್. ಗಿವ್ ಯುವರ್ ಸೆಲ್ಫ್ ಅ ಟೈಮ್ ಟು ಥಿಂಕ್ ಆ್ಯಂಡ್ ಓಕೆ, ಇಫ್ ಯು ಥಿಂಕ್ ದಟ್ ಯು ಡೋಂಟ್ ನೋ ಅಬೌಟ್ ದಟ್ ಟಾಪಿಕ್, ಜಸ್ಟ್ ಲೀವ್ ಆ್ಯಂಡ್ ಮೂವ್ ಟು ಅದರ್ ಕ್ವೆಶನ್. First is that rise in the aggregate demand and aggregate supply of goods and services raises national income. It's a true statement. When both aggregate demand, let's make it simple. ಯೋಚನೆ ಮಾಡಿ, ಒಂದು ಅಕ್ಕಿ ಅನ್ನುವಂಥ ಪ್ರಾಡಕ್ಟಿಗೆ, ಒಂದು ಕಮೋಡಿಟಿಗೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ ಅಲ್ವಾ? ಹೌದಾ? ಅದಕ್ಕೆ ಏನು ಮಾಡ್ತಾರೆ, ಜಾಸ್ತಿ ಸಪ್ಲೈನೂ ಮಾಡ್ತಾರೆ ಅಲ್ವಾ? ಸೊ ಇಲ್ಲಿ ಯಾವಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ, ಸಪ್ಲೈ ಇನ್ಕ್ರೀಸ್ ಆಗುತ್ತೆ, ಟೋಟಲ್ ಔಟ್ಪುಟ್ ಆಟೋಮೆಟಿಕಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲಿ. ಅದರಿಂದ ಏನಾಗುತ್ತೆ, ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಫ್ಯಾಕ್ಟ್ರೀಸ್ಗಳು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಫ್ಯಾಕ್ಟ್ರೀಸ್ಗಳು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಂದ್ರೆ ಅದಕ್ಕೆ ಕೆಲಸಗಾರರು ಬೇಕು, ಕಾರ್ಮಿಕರು ಬೇಕು. ಅದಕ್ಕೆ ನಾವು ಅವರಿಗೆ ಸ್ಯಾಲ್ರಿ ಎಲ್ಲ ಕೊಡಬೇಕು. ನಾವು ಅಂದರೆ ಒಂದು ಬಿಸ್ನೆಸ್ಸಲ್ಲಿ ನಾವು ಆ ಒಂದು ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದ ತಕ್ಷಣ ಅದಕ್ಕೆ ಸಪ್ಲೈ ಕೊಡಬೇಕು ಅಂದರೆ ಒಂದು ಮಾರ್ಕೆಟಲ್ಲಿ, ಅದಕ್ಕೋಸ್ಕರ ನಾವು ಪ್ರೊಡಕ್ಷನ್ ಮಾಡಬೇಕಾಗುತ್ತೆ. ಪ್ರೊಡಕ್ಷನ್ ಮಾಡಬೇಕು ಅಂದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದು ನಾವು ಬಿಸ್ನೆಸ್ ಮ್ಯಾನಿಗೆ ಅದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಅದು ಇನ್ಕಮ್ ಆಗುತ್ತೆ, ರೈಟ್? ಸೊ ಅಲ್ಲೇನಾಗುತ್ತೆ ಅಂದರೆ ಆಟೋಮೆಟಿಕಲಿ ನ್ಯಾಷನಲ್ ಇನ್ಕಮ್ ಆಫ್ ದ ಕಂಟ್ರಿ ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ಬೀಯಿಂಗ್ ಸೆಡ್ ಹಿಯರ್. ಓಕೆ, ದಟ್ ಈಸ್ ಎಕನಾಮಿಕ್ ಕಾನ್ಸೆಪ್ಟ್ ಅದು. ನೆಕ್ಸ್ಟು ರೀಸನಿಂಗ್ ಹೇಳ್ತಾ ಇದ್ದಾರೆ, ನ್ಯಾಷನಲ್ ಇನ್ಕಮ್ ರೆಪ್ರೆಸೆಂಟ್ಸ್ ದ ವ್ಯಾಲ್ಯೂ ಆಫ್ ಅಗ್ರಿಗೇಟ್ ಪ್ರೊಡಕ್ಷನ್ ಇನ್ ಮಾನಿಟರಿ ಟರ್ಮ್. ಹೌದು, ನ್ಯಾಷನಲ್ ಇನ್ಕಮ್ ಅಂದರೆ ಏನು, ಒಂದು ಅಗ್ರಿಗೇಟ್, ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಟೈಮ್ ಪೀರಿಯಡಲ್ಲಿ, ಲೈಕ್ಸ್ ಒಂದು ವರ್ಷದಲ್ಲಿ ಅಂತ ಅಂದ್ಕೊಳ್ಳೋಣ, ಆ ವರ್ಷದಲ್ಲಿ ಎಷ್ಟು ಪ್ರೊಡಕ್ಷನ್ ನಡೆದಿದೆ ಅಗ್ರಿಗೇಟ್ ಆಗಿ ಅನ್ನುವಂಥದ್ದನ್ನು ಮಾನಿಟರಿ ಟರ್ಮ್ಸನ್ನು ಕಂಡುಹಿಡಿಯುವಂಥ ಪ್ರಯತ್ನ ಮಾಡುವಂಥದ್ದನ್ನು ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಿ. ಇಲ್ಲಿ ಎರಡೂ ಸರಿ ಇದೆ ಸ್ಟೇಟ್ಮೆಂಟ್ಸು.
ಆದರೆ ರೀಸನ್ ಅಸರ್ಷನಿಗೆ ಸಪೋರ್ಟಿವ್ ಆಗಿದೆಯಾ ಅಂದರೆ ಇಲ್ಲ. ಯಾಕೆ? ರೀಸನ್ ಬರೀ ಒಂದು ಡೆಫಿನೇಷನ್, ಅದು ನ್ಯಾಷನಲ್ ಇನ್ಕಮ್ ಅಂದರೆ ಏನು ಅನ್ನುವಂಥ ಡೆಫಿನೇಷನ್ನು. ಆದರೆ ಅಸರ್ಷನಿಗೆ ಅದು ರೀಸನ್ ಆಗಿ ಸಪೋರ್ಟಿವ್ ಮಾಡ್ತಾ ಇಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ನ್ಯಾಷನಲ್ ಇನ್ಕಮ್ ಇಸ್ ರೈಟ್, ಇಟ್ಸ್ ಅ ಪ್ರೊಡಕ್ಟ್ ಅಗ್ರಿಗೇಟ್ ಪ್ರೊಡಕ್ಷನ್ ಇನ್ ಮಾನಿಟರಿ ಟರ್ಮ್ಸ್, ಬಟ್ ಇಟ್ ಈಸ್ ನಾಟ್ ಸಪೋರ್ಟಿಂಗ್ ದ ಫಸ್ಟ್ ಅಸರ್ಷನ್. ಸೊ ಅಲ್ಲಿ ನೀವು ಹುಷಾರಾಗಿರಬೇಕಾಗುತ್ತೆ. ಅಟ್ಲೀಸ್ಟ್ ನೀವು 50-50 ಎಕ್ಸಾಮಿನೇಷನಲ್ಲಿ ನೀವು ಯೋಚನೆ ಮಾಡಿದಾಗ ನಿಮಗೆ 50-50 ಗೊತ್ತಿರಬೇಕು, ಎರಡು ಸ್ಟೇಟ್ಮೆಂಟ್ ಸರಿ ಇದೆಯಾ. ಸೊ ಇಲ್ಲಿ ಇದು ಫಸ್ಟ್ ಎಕನಾಮಿಕ್ಸಿಂದ ತೊಗೊಂಡಿರುವಂಥ ಕಾನ್ಸೆಪ್ಟು. ನಿಮಗೆ ನ್ಯಾಷನಲ್ ಇನ್ಕಮಿಂದ ಪ್ಯೂರ್ಲಿ ಒಂದು ಕ್ವೆಶನ್ ಎಕ್ಸಾಮಿನೇಷನಲ್ಲಿ ಬಂದೇ ಬರುತ್ತೆ. ನ್ಯಾಷನಲ್ ಇನ್ಕಮಿಂದ ಏನೇನು ಕ್ವೆಶನ್ ಬರ್ಬೋದು ಅಂತ ನೋಡಿದಾಗ ವಾಟ್ ಈಸ್ ನ್ಯಾಷನಲ್ ಇನ್ಕಮ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಮೇನ್ ಮೆಥಡ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಲೈಕ್ ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್ ಆ್ಯಂಡ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್, ಅಥವಾ ಔಟ್ಪುಟ್ ಮೆಥಡ್ ಆರ್ ಪ್ರಾಡಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಈ ಮೂರು ಮೆಥಡನ್ನು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿರಬೇಕು. ನೀವು ಒಂದು ಪೇಪರ್ ಆ್ಯಂಡ್ ಪೆನ್ ಇಟ್ಕೊಳ್ಳಿ. ಆ ಪೇಪರ್ ಆ್ಯಂಡ್ ಪೆನ್ನಲ್ಲಿ ನಾನು ಏನೇನು ಹೇಳ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ್ಯಾವ ರೀತಿ ಕ್ವೆಶನ್ಸನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಅಂತ ಇದೆ. ಇದನ್ನ ನಾವು ಮೆಷರಿಂಗ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಿ. ಮೆಥಡ್ಸು ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್ ಆ್ಯಂಡ್ ಔಟ್ಪುಟ್ ಆರ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅಂತ ಹೇಳ್ತೀವಿ. ಈ ಮೂರನ್ನು ನೀವು ಕಾನ್ಸೆಪ್ಚುಯಲ್ ವೈಸನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಅದಾದಮೇಲೆ ಮೇಜರ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಲೈಕ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಆ್ಯಂಡ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಫ್ಯಾಕ್ಟರ್ ಕಾಸ್ಟ್, ಅದನ್ನೇ ನ್ಯಾಷನಲ್ ಇನ್ಕಮ್ ಅಂತ ಹೇಳುವಂಥದ್ದು. ಈ ಕಾನ್ಸೆಪ್ಟ್ಸನ್ನು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ಈ 4 ಕಾನ್ಸೆಪ್ಟ್ಸು ಜೊತೆಗೆ ನ್ಯಾಷನಲ್ ಇನ್ಕಮ್ ಅನ್ನುವಂತಹ ಮೆಷರಿಂಗ್ ನ್ಯಾಷನಲ್ ಇನ್ಕಮ್, ಇದನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಕ್ಲೂ ಕೊಡ್ತೀನಿ ನಾನು. ಏನಾದರೂ ಈಗ ನ್ಯಾಷನಲ್ ಇನ್ಕಮ್ ಅಂತ ಮಾತಾಡೋದಾಗಲಿ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಕಾನ್ಸೆಪ್ಟ್ಸ್ ರಿಲೇಟಿಂಗ್ ಟು ನ್ಯಾಷನಲ್ ಇನ್ಕಮ್ ಮಾತಾಡೋದಾಗಲಿ ಮಾಡಿದಾಗ ಅಲ್ಲಿ ನಿಮಗೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಗೊತ್ತಿರಬೇಕು. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವುದ್ಯಾವುದು? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್. ಲ್ಯಾಂಡಿಗೆ ನಾವು ಏನು ಪೇ ಮಾಡ್ತೀವಿ? ರೆಂಟ್. ಲೇಬರಿಗೆ ವೇಜಸ್. ಕ್ಯಾಪಿಟಲಿಗೆ ಇಂಟ್ರೆಸ್ಟ್. ಆಮೇಲೆ ಆಂಟ್ರಪ್ರಿನರ್ಶಿಪ್ಗೆ ಪ್ರಾಫಿಟ್. ಈ 4 ಫ್ಯಾಕ್ಟರ್ಸನ್ನು ಇಟ್ಕೊಂಡು ನಾವು ನ್ಯಾಷನಲ್ ಇನ್ಕಮ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಆಮೇಲೆ ಎಷ್ಟು ಎಕ್ಸ್ಪೆಂಡಿಚರ್ ಒಂದು ದೇಶದಲ್ಲಿ ನಡೆಯುತ್ತೆ, ಕನ್ಸಂಪ್ಷನ್, ಒಂದು ಹೌಸ್ ಹೋಲ್ಡ್ಸ್ ಯಾವ ರೀತಿ ಎಕ್ಸ್ಪೆಂಡಿಚರ್ ಮಾಡ್ತಾರೆ, ಬಿಸ್ನೆಸ್ ಯಾವ ರೀತಿ ಎಕ್ಸ್ಪೆಂಡಿಚರ್ ಮಾಡುತ್ತೆ, ಗೌರ್ಮೆಂಟ್ ಯಾವ್ಯಾವ ರೀತಿ ಎಕ್ಸ್ಪೆಂಡಿಚರ್ ಮಾಡುತ್ತೆ, ಅದರ ಬೇಸಿಸ್ ಮೇಲೆ ನಾವು ಎಕ್ಸ್ಪೆಂಡಿಚರ್ ಮೆಥಡ್ ಮಾಡ್ಬೋದು. ಆಮೇಲೆ ಪ್ರತಿಯೊಂದು ಸ್ಟೇಜಲ್ಲಿ ಒಂದು ಪ್ರಾಡಕ್ಟನ್ನು ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಶುಗರ್ ಕೇನ್ ಅಂತ ಅಂದ್ಕೊಳ್ಳೋಣ. ಶುಗರ್ ಕೇನ್ ಅಂದರೆ ಆ ಶುಗರ್ ಕೇನನ್ನು ತೊಗೊಂಡು ಫಾರ್ಮರ್ಸ್ ಮಾಡುವಂಥ ಶುಗರ್ ಕೇನನ್ನು ಫ್ಯಾಕ್ಟ್ರಿಗೆ ತೊಗೊಂಡ್ಬಿಟ್ಟು ಬೆಲ್ಲ ಕನ್ವರ್ಟ್ ಮಾಡ್ತಾರೆ. ಸೊ ಇಲ್ಲೇನಾಗ್ತಾ ಇದೆ, ಶುಗರ್ ಕೇನು ಬೆಲ್ಲ ಆಗ್ತಾ ಇದೆ. ಬೆಲ್ಲ ಆಮೇಲೆ ಶುಗರ್ ಆಗುತ್ತೆ. ಆ ಶುಗರನ್ನು ಬೇಕಾದರೆ ಬಿ ಶುಗರ್ ಏನಂತೀವಿ ನಾವು ಅದನ್ನು, ಶುಗರ್ ಫ್ರೀ ಎಲ್ಲ ನೀವು ಯೂಸ್ ಮಾಡ್ತೀರಾ, ಆ ರೀತಿ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ಬೋದು. ನೋಡಿ, ಒಂದು ಶುಗರ್ ಕೇನು ನಿಮ್ಮ ಡಿಫ್ರೆಂಟ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿ ಶುಗರ್ ಆಗಿ ಬರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರತಿ ಸಲ ವ್ಯಾಲ್ಯೂ ಆ್ಯಡ್ ಆಗ್ತಾ ಇದೆ ಅದಕ್ಕೆ, ಶುಗರ್ ಕೇನಿಗೆ. ಸೊ ವ್ಯಾಲ್ಯೂ ಆ್ಯಡ್ ಆದಾಗ ಎಷ್ಟೆಷ್ಟು ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ, ಅದ್ರ ಬೇಸಿಸ್ ಮೇಲೆ ಎಷ್ಟು ವ್ಯಾಲ್ಯೂ ಆ್ಯಡ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಪ್ರತಿಯೊಂದು ಪ್ರಾಡಕ್ಟಿಗೆ ಎಷ್ಟು ಚೆಕ್ ಮಾಡಿದಾಗ ಅದನ್ನು ನಾವು ನ್ಯಾಷನಲ್ ಇನ್ಕಮ್ ಅಂಡರ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅಂತ ಹೇಳ್ತೀವಿ. ಸೊ ಈ ಮೆಥಡ್ಸ್ಗಳು ನಿಮಗೆ ಗೊತ್ತಿರಬೇಕು. GDP, GNP, NNP ಅಟ್ ಫ್ಯಾಕ್ಟರ್ ಕಾಸ್ಟ್, ಇಷ್ಟು ನಿಮಗೆ ಗೊತ್ತಿರಬೇಕು. ವಾಟ್ ಈಸ್ ನ್ಯಾಷನಲ್ ಇನ್ಕಮ್? ಸೊ ನ್ಯಾಷನಲ್ ಇನ್ಕಮ್ ಇಸ್ ನಥಿಂಗ್ ಬಟ್ NNP ಅಟ್ ಫ್ಯಾಕ್ಟರ್ ಕಾಸ್ಟ್. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ವಿತ್ ಎಕ್ಸಾಂಪಲ್ಸ್ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಕಲ್ತ್ಕೊಳ್ಳಿ, ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 2, ಸಿಸ್ಟಮ್ ಥಿಯರಿ ಆಫ್ ಮ್ಯಾನೇಜ್ಮೆಂಟ್. ಸೊ ಸಿಸ್ಟಮ್ ಥಿಯರಿ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇಟ್ ಈಸ್ ಆಲ್ ಅಬೌಟ್ ದ ಥಿಯರೀಸ್ ಆಫ್ ಮ್ಯಾನೇಜ್ಮೆಂಟ್. ಯೂನಿಟ್ 1 ಮ್ಯಾನೇಜ್ಮೆಂಟ್ ಸಿಲೆಬಸ್ಸಲ್ಲಿ ನಿಮಗೆ UGC ನೆಟ್ KSET ಸಿಲೆಬಸ್ಸಲ್ಲಿ ಯೂನಿಟ್ 1 ಇರುವಂಥದ್ದೇ ಥಿಯರಿ ಆಫ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಫಸ್ಟ್ ಇರುವಂಥದ್ದೇ ಇದು ಫಸ್ಟ್ ಯೂನಿಟ್ಟೇ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಕಾರ್ಪೊರೇಟ್ ಗವರ್ನೆನ್ಸ್, ಎಥಿಕ್ಸ್, ಅದ್ರ ಬಗ್ಗೆ ಇರೋದು. ಸೊ ಇಲ್ಲಿ ನಿಮಗೆ ಕ್ವೆಶನ್ ಬರುತ್ತೆ ಥಿಯರೀಸ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನ್ಯಾಷನಲ್ ಇನ್ಕಮು ಅಷ್ಟೇ, ಥಿಯರೀಸ್ ಆಫ್ ಮ್ಯಾನೇಜ್ಮೆಂಟು ಅಷ್ಟೇ, ಜೊತೆಗೆ ಇಲ್ಲಿ 5th ಕ್ವೆಶನ್ ಇದೆಲ್ಲ ಕಾಂಪಿಟೇಷನ್, ಮಾರ್ಕೆಟ್ ಸ್ಟ್ರಕ್ಚರ್, ಅದು ಅಷ್ಟೇ. ಸೊ ಈಗ ಥಿಯರೀಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅದನ್ನು ಸೆಗ್ರಿಗೇಟ್ ಮಾಡ್ಕೊಳ್ಬೇಕು ನಾವು. ಕ್ಲಾಸಿಕಲ್ ಥಿಯರೀಸ್, ನ್ಯೂ ಕ್ಲಾಸಿಕಲ್ ಥಿಯರೀಸ್,
ಅದಾದಮೇಲೆ ಮ್ಯಾನೇಜ್ಮೆಂಟ್ ಸೈನ್ಸ್ ಅಪ್ರೋಚ್, ಸಿಸ್ಟಮ್ ಥಿಯರಿ, ಕಂಟಿಜೆನ್ಸಿ ಥಿಯರೀಸ್, ಮಾಡರ್ನ್ ಕಾಂಟೆಂಪ್ರರಿ ಥಿಯರೀಸ್ ಅಂತ ಎಲ್ಲ ಇದೆ. ಇದರಲ್ಲಿ ಯಾವ್ದ್ಯಾವ್ದು ಮುಖ್ಯ, ಯಾವ್ದ್ಯಾವ್ದನ್ನ ನೀವು ಓದಬೇಕು ಅಂದರೆ, ಫಸ್ಟ್ ಬಿಗಿನಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ಲಾಸಿಕಲ್ ಥಿಯರೀಸ್. ನಿಮಗೆ ಗೊತ್ತಿದೆ FW ಟೇಲರ್ ಕೊಟ್ಟಿರುವಂಥ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ನಿಮಗೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸು ಕೇಳ್ಬೋದು. ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಫಾದರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್, ವಾಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್, FW ಟೇಲರ್ ಕಾಂಟ್ರಿಬ್ಯೂಷನ್ ಏನು, ಆಮೇಲೆ ಟೈಮ್ ಆ್ಯಂಡ್ ಮೋಷನ್ ಸ್ಟಡಿಗೆ FW ಟೇಲರ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಏನನ್ನ ಮೇನ್ ಐಡಿಯಾ ಏನು ಹೇಳ್ತಾರೆ, ಒನ್ ಬೆಸ್ಟ್ ವೇ ಟು ಡೂ ವರ್ಕ್ ಅಂತ FW ಟೇಲರ್ ಹೇಳ್ತಾರೆ, ಅದ್ರ ಬಗ್ಗೆ ಗೊತ್ತಿರಬೇಕು. ರೂಲ್ ಆಫ್ ಥಂಬ್ ಬಗ್ಗೆ ಮಾತಾಡ್ತಾರೆ ಅವರು. ಈಕ್ವಲ್ ಡಿವಿಷನ್ ಆಫ್ ರೆಸ್ಪಾನ್ಸಿಬಿಲಿಟಿ, ಸೈಂಟಿಫಿಕ್ ಸ್ಟಡಿ ಆಫ್ ಟಾಸ್ಕ್, ಇದನ್ನೆಲ್ಲ ನೀವು ಕ್ಲಿಯರಾಗಿ ಇನ್ಡೆಪ್ತಾಗಿ ತಿಳ್ಕೊಳ್ಬೇಕಾಗುತ್ತೆ. ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಹೆನ್ರಿ ಫಯಲ್ ಫೋಕಸಸ್ ಆನ್ ದ ಮ್ಯಾನೇಜ್ಮೆಂಟ್ ಪ್ರೋಸೆಸ್. ಲೈಕ್ ಹಿ ಗೇವ್ 5 ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್: ಪ್ಲಾನಿಂಗ್, ಆರ್ಗನೈಸಿಂಗ್, ಕಮಾಂಡಿಂಗ್, ಕೋಆರ್ಡಿನೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಯಾವ ಫಂಕ್ಷನ್ಸನ್ನು ಅವ್ರು ಕೊಟ್ಟಿದ್ದು ಅಂತ ಕ್ಲಿಯರ್ ಆಗಿ ಗೊತ್ತಿರಬೇಕು. 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಸ್ಕೇಲ್ ಚೈನ್ ಕಾನ್ಸೆಪ್ಟು, ಆರ್ಡರು, ಸ್ಪಿರಿಟ್ ಡಿ ಕಾಪ್ಸು, ಇದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲೀನಾಗಿ ಗೊತ್ತಿರಬೇಕು. ನೆಕ್ಸ್ಟು ವಾಟ್ ಹೀಸ್ ಮೇಜರ್, ಹೌ ಹೆನ್ರಿ ಫಯಲ್ ಈಸ್ ಡಿಫ್ರೆಂಟ್ ಫ್ರಮ್ FW ಟೇಲರ್ಸ್. ಅವರ ಪ್ರಿನ್ಸಿಪಲ್ಸ್ ಏನಿತ್ತು, ಇವ್ರ ಪ್ರಿನ್ಸಿಪಲ್ಸ್ ಯಾವ ರೀತಿ ಇತ್ತು, ಅದು ಮೇಜರ್ ಕಾನ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಬ್ಯೂರೋಕ್ರಾಟಿಕ್ ಮ್ಯಾನೇಜ್ಮೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಹಿಯರ್ ಅಗೇನ್ ಮ್ಯಾಕ್ಸ್ ವೆಬರ್ ಕೊಟ್ಟಿರುವಂಥದ್ದು. ಇಲ್ಲಿ ಬ್ಯೂರೋಕ್ರಾಟ್ಸ್ ಅಂದರೆ ಯಾರು? ಬ್ಯೂರೋಕ್ರಾಟ್ಸ್ ಅಂದರೆ ಲೈಕ್ ದೋಸ್ ಹೂ ಆರ್ ಇನ್ ಅ ಹೈಯರ್ ಪೊಸಿಷನ್, ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ ಆರ್ಗನೈಸೇಷನ್ ಲೈಕ್ ಗೌರ್ಮೆಂಟ್ ಎಸ್ಪೆಷಲಿ. ಈಗ IAS, KAS ಇವರೆಲ್ಲ ಹೈಯರ್ ಪೊಸಿಷನ್ ಅಂತ ಇರ್ತಾರೆ ನೋಡಿ, ಅವರೆಲ್ಲ ಬ್ಯೂರೋಕ್ರಾಟ್ಸು. ಅಂಥವ್ರನ್ನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಫೋಕಸ್ ಮಾಡಿದ್ದು ಮ್ಯಾಕ್ಸ್ ವೆಬರ್. ಕ್ಲಿಯರ್ ಹೈರಾರ್ಕಿ ಇರಬೇಕು, ಡಿವಿಷನ್ ಆಫ್ ಲೇಬರ್ ಇರಬೇಕು, ಫಾರ್ಮಲ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್. ಇದು ಅಂತ ಬಂದಾಗ ತುಂಬ ರ್ಯಾಷನಲ್ ಹೈರಾರ್ಕಿ ಆ್ಯಂಡ್ ರೂಲ್ಸ್ ರಿಲೇಟೆಡ್, ಇದು ಮೇನ್ ಐಡಿಯಾ. ಸೊ ಈ ಮೇನ್ ಐಡಿಯಾಸ್ ನೋಡಿ, ನಾನು ಜಸ್ಟ್ ChatGPT ಯೂಸ್ ಮಾಡಿಕೊಂಡು ಆ ಕಾನ್ಸೆಪ್ಟ್ಸನ್ನು ಕೊಡಿ ಅಂತ ಕೇಳಿದಾಗ ಅದು ಕೊಡುತ್ತೆ ಕಾನ್ಸೆಪ್ಟ್ಸು. ಆದರೆ ಇಲ್ಲಿ ಕೊಟ್ಟಿರುವಂಥ ಕಾನ್ಸೆಪ್ಟ್ಸಿಂದನೇ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಲ್ಲ. ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅದನ್ನು ಕ್ಲಿಯರಾಗಿ ಯಾವ ರೀತಿ ಓದಬೇಕಂದ್ರೆ, ಈಗ ವೆನ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ದ ಬ್ಯೂರೋಕ್ರಾಟಿಕ್ ಮ್ಯಾನೇಜ್ಮೆಂಟು, ಅದನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ತುಂಬ ಜನ ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅದರಲ್ಲಿ, ಇಂಗ್ಲೀಷಲ್ಲಿ, ಹಿಂದಿನಲ್ಲಿ, ಕನ್ನಡದಲ್ಲೆಲ್ಲ. ಅದನ್ನು ನೀವು ತಿಳ್ಕೊಂಡು ನೋಟ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಯು ಶುಡ್ ಸ್ಟಡಿ ಸಮ್ ವೆರಿ ಗುಡ್ ಸೋರ್ಸ್. ಇಫ್ ಯು ಟೈಪ್ ದೋಸ್ ಕಾನ್ಸೆಪ್ಟ್ಸ್ ಇನ್ ಬ್ಯೂರೋಕ್ರಾಟಿಕ್ ಮ್ಯಾನೇಜ್ಮೆಂಟ್, ಯು ಮೇ ನಾಟ್ ಗೆಟ್ ಸಫಿಷಿಯಂಟ್ explanation also, or else you should search in such a way that you get all explanation relating to bureaucratic management. ಆ ರೀತಿ ನೀವು ಸರ್ಚ್ ಮಾಡಬೇಕಾಗುತ್ತೆ if you are using ChatGPT or any Gemini kind of AI applications. Okay, ನೆಕ್ಸ್ಟ್ ನಿಯೋಕ್ಲಾಸಿಕಲ್ ಥಿಯರಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಎಲ್ಟನ್ ಮಾಯೋ ಕೊಟ್ಟಿರುವಂಥ ಹಾಟ್ರೋನ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಇಲ್ಲಿಂದಾನು ಪ್ರೀವಿಯಸ್ಲಿ ತುಂಬ ಕ್ವೆಶನ್ಸ್ ಬಂದಿದೆ ಎಕ್ಸಾಮಿನೇಷನ್ಸಲ್ಲಿ, NETನಲ್ಲಿ ಎಕ್ಸಾಮಿನೇಷನ್ಸಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ನಿಮಗೆ ಹಾಟ್ರೋನ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು, ಅದು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದ್ರ ಬಗ್ಗೆ ನಿಮಗೆ ಕ್ಲಿಯರ್ ನಾಲೆಜ್ ಇರಬೇಕು. ನೆಕ್ಸ್ಟ್ ಬಿಹೇವಿಯರಲ್ ಅಪ್ರೋಚ್, ಯಾವ ರೀತಿ ಅದರಲ್ಲಿ ಥಿಯರೀಸ್ ಬರುತ್ತೆ, ಮ್ಯಾಸ್ಲೋಸ್ ನೀಡ್ ಥಿಯರಿ, ಮ್ಯಾಕ್ಗ್ರೆಗರ್ಸ್ ಥಿಯರಿ, X and Y, ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಯರೀಸ್ ಬರುತ್ತೆ. ಯಾವುದ್ಯಾವುದು ಅದನ್ನೆಲ್ಲ ಕ್ಲೀನಾಗಿ ಓದ್ಕೊಳ್ಳಿ. ಕ್ವಾಂಟಿಟಿವ್ ಮ್ಯಾನೇಜ್ಮೆಂಟ್ ಥಿಯರಿ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸಿಸ್ಟಮ್ ಥಿಯರಿ ಇಸ್ ಇಂಪಾರ್ಟೆಂಟ್. ಸೊ ಇಲ್ಲಿ ಕ್ವೆಶನ್ ಕೇಳಿರೋದೇ ಸಿಸ್ಟಮ್ ಥಿಯರಿಯಿಂದ. ಸಿಸ್ಟಮ್ ಥಿಯರಿ ಏನು ಹೇಳ್ತಾ ಇದೆ ನೋಡಿ, ಸಿಸ್ಟಮ್ ಥಿಯರಿ ಆಫ್ ಮ್ಯಾನೇಜ್ಮೆಂಟ್ ಫೋಕಸಸ್ ಆನ್ ವಾಟ್. ಸೊ ಸಿಸ್ಟಮ್ ಥಿಯರಿ ಏನು ಹೇಳುತ್ತೆ ಅಂದರೆ, ಒಂದು ಆರ್ಗನೈಸೇಷನ್ ಅಂತ ಬಂದಾಗ ಅದು ಬರೀ ಆರ್ಗನೈಸೇಷನ್ ಆಗಿರಲ್ಲ, ಅದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಇರುತ್ತಲ್ಲ ಆ ಆರ್ಗನೈಸೇಷನಲ್ಲಿ, ಅದನ್ನು ಒಳಪಟ್ಟಿರುತ್ತದೆ. ಓಪನ್ ಸಿಸ್ಟಮ್ ಆಗಿರುತ್ತದು. ಸೊ ಅದಕ್ಕೆ ಇಂಟರ್ ರಿಲೇಟೆಡ್ ಪಾರ್ಟ್ಸ್ ಆಗಿರುತ್ತದು. ಈ ಸಿಸ್ಟಮ್ ಇಸ್ ಅನ್ ಆಫ್ ಇಂಟರ್ ರಿಲೇಟೆಡ್ ಪಾರ್ಟ್ಸ್. ಲೈಕ್ ನಾವೇನು ಇನ್ಪುಟ್ ಮಾಡ್ತೀವಿ, ಏನು ಪ್ರೋಸೆಸ್ ಮಾಡ್ತೀವಿ, ಏನು ಅಲ್ಟಿಮೇಟ್ಲಿ ಔಟ್ಪುಟ್ ಬರುತ್ತೆ, ಅದಕ್ಕೊಂದು ಫೀಡ್ಬ್ಯಾಕ್ ಅಂತ ಬರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಸಿಸ್ಟಮ್ ಥಿಯರಿ ಅಂತ ಹೇಳ್ತಾರೆ. ಸೊ ಈ ಸಿಸ್ಟಮ್ ಥಿಯರಿನ ಯಾರು ಕೊಟ್ಟರು ಅದೆಲ್ಲ ನಮಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಅದು ಏನಿದು ಸಿಸ್ಟಮ್ ಥಿಯರಿ ಅಂದರೆ, ಇಲ್ಲಿ system theory analysis and improving individual work performance, no, this is not. Rigid hierarchy and formal rules, so no, this is related to bureaucratic theory. Okay, this is individual performance, work performance, different. Unified and interdependent organization, this is system theory. So ಇಲ್ಲಿ ಯೂನಿಫೈಡ್
ಆ್ಯಂಡ್ ಇಂಟರ್ಡಿಪೆಂಡೆಂಟ್ ಆರ್ಗನೈಸೇಷನ್ ಇಸ್ ರಿಲೇಟಿಂಗ್ ಟು ಸಿಸ್ಟಮ್ ಥಿಯರಿ ಅಂತ ಆಗುತ್ತೆ. ನೆಕ್ಸ್ಟ್ ಕಂಟಿಂಜೆನ್ಸಿ ಅನ್ನೋ ವರ್ಡ್ನ ಅರ್ಥ ನಿಮಗೆ ಗೊತ್ತಿರಬೇಕು, ಅದು ರಿಲೇಟಿಂಗ್ ಟು ಸಿಚುಯೇಷನ್ ಅಂತ. ಯಾಕಂದರೆ ಇಲ್ಲಿ ಮಾತ್ರ ಅಲ್ಲ, ಆರ್ಗನೈಸೇಷನಲ್ ಬಿಹೇವಿಯರಲ್ಲೂ ಕೂಡ ಈ ಟಾಪಿಕ್ ಬರುತ್ತೆ, ಕಂಟಿಂಜೆನ್ಸಿ ಥಿಯರಿ ಅಂತ. ಸೊ ಇಲ್ಲಿ ಕಂಟಿಂಜೆನ್ಸಿ ಥಿಯರಿ ಅಂದರೆ ನಾವು ಮ್ಯಾನೇಜ್ಮೆಂಟ್ ಮಾಡುವಾಗ ಸಿಚುಯೇಷನ್ಸ್, ನಮ್ಮ ಅಕ್ಕಪಕ್ಕ ಏನು ಎನ್ವೈರನ್ಮೆಂಟಲ್ಲಿ ಏನೇನು ಸಿಚುಯೇಷನ್ಸ್ ನಡುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಅಡಾಪ್ಟಿವ್ ಆಗಿ, ಫ್ಲೆಕ್ಸಿಬಲ್ ಆಗಿ ಆ ಸಿಚುಯೇಷನಿಗೆ ತಕ್ಕ ಹಾಗೆ ಮ್ಯಾನೇಜ್ಮೆಂಟನ್ನು ಮಾಡಬೇಕು ಅನ್ನುವಂಥದ್ದನ್ನು ಕಂಟಿಂಜೆನ್ಸಿ ಥಿಯರಿ ಇನ್ ಮ್ಯಾನೇಜ್ಮೆಂಟ್ ಹೇಳುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಆರ್ಗನೈಸೇಷನಲ್ ಬಿಹೇವಿಯರ್, ಅಲ್ಲಿ ಕಂಟಿಂಜೆನ್ಸಿ ಥಿಯರಿ ಅಲ್ಲೂ ಕೂಡ ಸಿಚುಯೇಷನ್ಸ್ ಬಗ್ಗೆನೇ ಮಾತಾಡುತ್ತೆ, ಆದರೆ ಅಲ್ಲಿ ಆರ್ಗನೈಸೇಷನಲ್ ಬಿಹೇವಿಯರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಇನ್ ಪ್ಲಾನಿಂಗ್ ಜಾಂಟ್ ಚಾರ್ಟ್ ಈಸ್ ಯೂಸ್ಡ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ನೋಡಿ, ಜಾಂಟ್ ಚಾರ್ಟ್ ಬಗ್ಗೆ ಗೊತ್ತಿರಬೇಕು ಅಂದರೆ ನಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ವೇರಿಯಸ್ ಟೆಕ್ನಿಕ್ಸ್. ಓಕೆ, ಅದಕ್ಕಿಂತ ಮುಂಚೆ ಒಂದು ನಿಮಗೆ ಮಾಡರ್ನ್ ಥಿಯರೀಸ್ ಬಗ್ಗೆ ಹೇಳ್ತೀನಿ. ಇಲ್ಲಿ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ ಗಿವನ್ ಬೈ ಪೀಟರ್ ಡ್ರಕ್ಕರ್ ಆ್ಯಂಡ್ ಟೋಟಲ್ ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಡೆಮಿಂಗ್ ಆ್ಯಂಡ್ ಚುರನ್. ಇದು ಯಾರು ಕೊಟ್ಟಿದ್ದು, ಆಮೇಲೆ ಇದೆರಡರದ್ದು ಕ್ಲಿಯರ್ ಮೀನಿಂಗ್ ನಿಮಗೆ ಕ್ಲೀನಾಗಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಈಸ್ ಐ ವಾಸ್ ಸ್ಪೀಕಿಂಗ್ ಅಬೌಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಮೀನಿಂಗ್ ಗೊತ್ತಿರಲಿ ನಿಮಗೆ, ಫೇಸಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಗೊತ್ತಿರಲಿ. ಅದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂತ ಬಂದಾಗ ಜಾಂಟ್ ಚಾರ್ಟೇ ಮೊದಲನೇದು ಕೊಟ್ಟಿರೋದು ಕೂಡ. ಸೊ ಈವನ್ ChatGPT ಕೂಡ ಅದನ್ನೇ ಮೊದಲನೇದಾಗಿ ಕೊಟ್ಟಿದೆ. ಯಾಕೆ ನೋಡಿ, ಜಾಂಟ್ ಚಾರ್ಟು ಕ್ರಿಟಿಕಲ್ ಪ್ಯಾತ್ ಮೆಥಡು ಮತ್ತು PERT, ಪ್ರೋಗ್ರಾಮ್ ಇವ್ಯಾಲ್ಯೂಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್, ಜೊತೆಗೆ WS ಅಂತ ಬರುತ್ತೆ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಈ 4 ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ 4 ಬಗ್ಗೆನೂ ನಿಮಗೆ ಕ್ಲಿಯರಾಗಿ ನಾಲೆಜ್ ಇರಬೇಕು. ಜಾಂಟ್ ಚಾರ್ಟ್ ಏನು ಹೇಳುತ್ತೆ ಅಂದರೆ, ಒಂದು ಆ್ಯಕ್ಟಿವಿಟೀಸ್ನ ಕರೆಕ್ಟಾಗಿ ಒಂದೊಂದು ಟೈಮನ್ನು ಟಾರ್ಗೆಟ್ ಮಾಡಿಕೊಂಡು ಈ ಆ್ಯಕ್ಟಿವಿಟೀಸನ್ನು ನಾವು ಈ ಟೈಮಲ್ಲಿ ಮಾಡಿ ಮುಗಿಸ್ತೀವಿ ಅಂತ ಅಂದ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲಸನ ನಾವು ಪರ್ಫೆಕ್ಟಾಗಿ ಮಾಡ್ತೀವಿ, ವಿತಿನ್ ಅ ಟೈಮ್ ಫ್ರೇಮಲ್ಲಿ ಮಾಡ್ಬೋದು ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಜಾಂಟ್ ಅಂದರೆ ಶೆಡ್ಯೂಲಿಂಗ್ ಆ್ಯಂಡ್ ಟ್ರ್ಯಾಕಿಂಗ್ ಪ್ರಾಜೆಕ್ಟ್ ಟೈಮ್ಲಿನೆಸ್ ಅಂತ ಆಗುತ್ತೆ. ಓಕೆ, ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಕ್ರಿಟಿಕಲ್ ಪಾತ್ ಮೆಥಡ್, ನೆಕ್ಸ್ಟು ಪ್ರಾಜೆಕ್ಟ್ ಇವ್ಯಾಲ್ಯೂಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ ಅಂತ ಹೇಳ್ತೀವಿ, ಅಥವಾ ಪ್ರೋಗ್ರಾಮ್ ರಿವ್ಯಾಲ್ಯೂಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ ಅಂತ ಹೇಳ್ತೀವಿ, ಆ್ಯಂಡ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಈ 4 ಬಗ್ಗೆ ನಿಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಗೊತ್ತಿರಲಿ. ಇದರಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕ್ವೆಶನ್ ನಂಬರ್ 4, ಇಂಟಿಗ್ರೇಟಿಂಗ್ ಆಕ್ಟಿವಿಟೀಸ್ ಅಕ್ರಾಸ್ ವೇರಿಯಸ್ ಡಿಪಾರ್ಟ್ಮೆಂಟ್ ಈಸ್ ರೆಫರ್ಡ್ ಟು ಆಸ್ ಅಂತ. ನೋಡಿ, ನಿಮಗೆ ಗೊತ್ತಿದೆ PARTSCOB, POD, SCORB, ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್, ರಿಪೋರ್ಟಿಂಗ್ ಆ್ಯಂಡ್ ಬಜೆಟಿಂಗ್. ಸೊ ವಾಟ್ ಈಸ್ ಪ್ಲಾನಿಂಗ್? ಪ್ಲಾನಿಂಗ್ ಈಸ್ ಲೈಕ್ ಎಸ್ಟಿಮೇಟಿಂಗ್, ಡಿಟರ್ಮಿನಿಂಗ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಡಿಸೈಡಿಂಗ್ ಹೌ ಟು ಅಚೀವ್ ದೆಮ್. ಇಷ್ಟು ಸಿಂಪಲಾಗಿ ಗೊತ್ತಿರಬೇಕು ನಿಮಗೆ. ಪ್ಲಾನಿಂಗ್ ಅಂದರೆ ಏನನ್ನು ಮಾಡಬೇಕು, ನಮ್ಮ ಗೋಲ್ಸ್ ಏನು, ಅದನ್ನು ಯಾವ ರೀತಿ ಅಚೀವ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಆರ್ಗನೈಸಿಂಗ್ ಅಂದರೆ ಒಂದು ಸ್ಟ್ರಕ್ಚರ್, ಆರ್ಗನೈಸೇಷನಲ್ಲಿ ಒಂದು ಪ್ರಾಪರ್ ಸ್ಟ್ರಕ್ಚರ್ ನಿಮಗೆ ಗೊತ್ತಿದೆ, ಲೈನ್ ಆರ್ಗನೈಸೇಷನ್, ಸ್ಟಾಫ್ ಆರ್ಗನೈಸೇಷನ್, ಹಾರಿಜಾಂಟಲ್, ವರ್ಟಿಕಲ್, ಅದೆಲ್ಲ ಏನೇನು ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಇದೆ, ಆಮೇಲೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಕರೆಕ್ಟಾಗಿ ಡಿಫೈನ್ ಮಾಡುವಂಥದ್ದು, ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ರಿಸೋರ್ಸಸ್ನ ಆರ್ಗನೈಸ್ ಮಾಡುವಂಥದ್ದು, ಅರೇಂಜ್ಮೆಂಟ್ ಮಾಡುವಂಥದ್ದು, ಅದನ್ನು ನಾವು ಆರ್ಗನೈಸಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೈರೆಕ್ಟಿಂಗ್ ಅಂದರೆ ಲೀಡರ್ಶಿಪ್, ಗೈಡಿಂಗ್ ಆ್ಯಂಡ್ ಸೂಪರ್ವೈಸಿಂಗ್ ದ ಸಬಾರ್ಡಿನೇಟ್. ಅದಾದಮೇಲೆ ಸ್ಟಾಫಿಂಗ್ ಅಂದರೆ ರೆಕ್ರೂಟ್ಮೆಂಟ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಕಾಂಪೋಸಿಷನ್ ಮ್ಯಾನೇಜ್ಮೆಂಟು, ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಷನ್, ಎವ್ರಿಥಿಂಗ್ ವಾಟ್ ಎವರ್ ಯು ಡೂ ಇನ್ ಅ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಸ್ ವಾಟ್ ಸ್ಟಾಫಿಂಗ್ ಇಸ್. ನೆಕ್ಸ್ಟ್ ಕೋಆರ್ಡಿನೇಟಿಂಗ್ ಅಂದರೆ ಇಂಟಿಗ್ರೇಟಿಂಗ್ ಆಕ್ಟಿವಿಟೀಸ್ ಆ್ಯಂಡ್ ಎನ್ಶ್ಯೂರ್ ಹಾರ್ಮನಿ. ಎಲ್ಲ ಆ್ಯಕ್ಟಿವಿಟೀಸಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಕುತ್ಕೊಂಡು ಕೆಲಸ ಮಾಡಿದ್ರೆ ತಾನೇ ಒಂದು ಬಿಸ್ನೆಸ್ ನಡೆಯೋದಕ್ಕೆ ಸಾಧ್ಯ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಇಂಟಿಗ್ರೇಟಿಂಗ್ ಇಸ್ ನಥಿಂಗ್ ಬಟ್ ಕೋಆರ್ಡಿನೇಟಿಂಗ್ ಅಕ್ರಾಸ್ ವೇರಿಯಸ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಈ ಪ್ರಶ್ನೆಗೆ ಆನ್ಸರ್ ಏನು? ಇಂಟಿಗ್ರೇಟಿಂಗ್ ಆಕ್ಟಿವಿಟೀಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ ಇಸ್ ರೆಫರ್ಡ್ ಟು ಆಸ್ ಕೋಆರ್ಡಿನೇಟಿಂಗ್. ಸೊ ರಿಪೋರ್ಟಿಂಗ್ ಅಂದರೆ ಏನು? ರಿಪೋರ್ಟಿಂಗ್ ಕೀಪ್ ಸುಪೀರಿಯರ್ಸ್ ಇನ್ಫಾರ್ಮ್ಡ್ ಅಬೌಟ್ ದ ಪ್ರೋಗ್ರೆಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಈಗ ನಾವು ಕಾಲೇಜ್ಗಳಲ್ಲಿ ಕೆಲಸ ಮಾಡಾದ್ಮೇಲೆ ನಾವು ಎಷ್ಟು ಸಿಲೆಬಸ್ ಕವರ್ ಮಾಡಿದ್ದೀವಿ ಅಂತ ನಾವು ನಮ್ಮ HOD ಹೇಳ್ತೀವಿ, ನಮ್ಮ HOD ಪ್ರಿನ್ಸಿಪಲಿಗೆ ಹೇಳ್ತಾರೆ, ಪ್ರಿನ್ಸಿಪಲ್ ಯೂನಿವರ್ಸಿಟಿಗೆ ಹೇಳ್ತಾರೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಇಸ್ ಅ ರಿಪೋರ್ಟಿಂಗ್. ನೆಕ್ಸ್ಟ್ ಬಜೆಟಿಂಗ್ ಈಸ್ ಫೈನಾನ್ಷಿಯಲ್ ಪ್ಲಾನಿಂಗ್, ಅಕೌಂಟಿಂಗ್ ಆ್ಯಂಡ್ ಕಂಟ್ರೋಲ್. ಸೊ ಇಷ್ಟು ಇನ್ ಡೀಟೇಲ್ ಆಗಿ ನಿಮಗೆ ಗೊತ್ತಿರಲಿ. ಇಲ್ಲೂ ಒಂದು ಕ್ವೆಶನ್ ಬಂದಿದೆ, 4th ಕ್ವೆಶನ್ನು, ಆಮೇಲೆ ಐ ಥಿಂಕ್ 7th ಕ್ವೆಶನ್ ನೋಡಿ. ಸಿಂಪಲ್ ಆಗಿ ಕ್ವೆಶನ್ ಪೇಪರ್ ತುಂಬ ಸಿಂಪಲ್ ಆಗಿದೆ. ಕೆಲವೊಂದು ಕಡೆ ಒಂದು 20% ಕ್ವೆಶನ್ಸು ಹಾರ್ಡ್ ಲೆವೆಲಲ್ಲಿದೆ,
ಆಲ್ಮೋಸ್ಟ್ ಒಂದು ಅನದರ್ 30% ಕ್ವಶನ್ ಅಷ್ಟು ಮಾಡ್ರೇಟ್ ಲೆವೆಲಲ್ಲಿದೆ, 50% ಈಸಿನೇ ಇದೆ ಕ್ವಶನ್ ಪೇಪರು ಪ್ರೀವಿಯಸ್ಲಿ ಕೇಳಿದ್ದು. ಸೊ ಇಲ್ಲಿ ಪ್ಲ್ಯಾನಿಂಗ್ ಅಂದರೆ ಅಗೇನ್ ಲೈಕ್ ಫೋರ್ಕಾಸ್ಟಿಂಗ್. ಪ್ಲ್ಯಾನಿಂಗ್ ಅಂದರೆ ಫೋರ್ಕಾಸ್ಟಿಂಗ್. ಸ್ಟಾಫಿಂಗಲ್ಲಿ ನಾನು ಹೇಳಿದೆ ನಿಮಗೆ ಎವ್ರಿಥಿಂಗ್ ರಿಲೇಟಿಂಗ್ ಟು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಟ್ರೈನಿಂಗ್. ಡೈರೆಕ್ಟಿಂಗ್ ಅಂದರೆ ಮೋಟಿವೇಟಿಂಗ್. ಕಂಟ್ರೋಲಿಂಗ್ ಅಂದರೆ ಇವ್ಯಾಲ್ಯುಯೇಟಿಂಗ್. ಸೊ ಈಗ ಪ್ಲ್ಯಾನಿಂಗಿಗೆ ಫೋರ್ಕಾಸ್ಟಿಂಗ್ ಎಗೆ 2 ಅಂದರೆ ಇಲ್ಲಿ ಎಗೆ 1 ಕೊಟ್ಟಿದ್ದಾನೆ, ಈ ಆನ್ಸರ್ ಅಲ್ಲ. ಇಲ್ಲಿ ಎಗೆ 4 ಕೊಟ್ಟಿದ್ದಾನೆ, ಈ ಆನ್ಸರ್ ಅಲ್ಲ. ಅಂದಮೇಲೆ ಈ 2ರಲ್ಲಿ 1. ಸೊ ಇಲ್ಲಿ ಪ್ಲ್ಯಾನಿಂಗ್ ಆಯಿತು. ಸ್ಟಾಫಿಂಗಿಗೆ 1 ಅಂದರೆ ಓಕೆ, ಇಲ್ಲೂ ಅದೇ ಕೊಟ್ಟಿದ್ದಾನೆ, ಇಲ್ಲೂ ಅದೇ ಕೊಟ್ಟಿದ್ದಾನೆ, ಓಕೆ. ನೆಕ್ಸ್ಟ್ ಡೈರೆಕ್ಟಿಂಗಿಗೆ ಮೋಟಿವೇಟಿಂಗ್ 3ಗೆ 4. ಸೊ ಇಲ್ಲಿ 3ಗೆ 3 ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ನಾಟ್ ದ ಆನ್ಸರ್, ದಿಸ್ ಈಸ್ ದ ಆನ್ಸರ್. ಸೊ ವಿ ಹ್ಯಾವ್ ಟು ಇವ್ಯಾಲ್ಯುಯೇಟ್ ಆ್ಯಂಡ್ ರೈಟ್ ಇಟ್ ಲೈಕ್ ದಿಸ್ ಇನ್ ದ ಎಕ್ಸಾಮಿನೇಷನ್. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಫಾಸ್ಟಾಗಿ ನಾವು ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಕಲೀಲೇಬೇಕು. ಸೊ ಇಲ್ಲಿ ಒಂದೇ ಟಾಪಿಕಿಂದ 2 ಪ್ರಶ್ನೆಗಳು ಕ್ಲಿಯರ್ ಆಗೋಯ್ತು. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಇಲ್ಲಿಂದ ಪ್ರಶ್ನೆ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ, ಬಿಕಾಸ್ ದಿಸ್ ಇಸ್ ಅನ್ ಎಕನಾಮಿಕ್ಸ್ ಟಾಪಿಕ್ ಆ್ಯಂಡ್ ಅದರಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನುವಂಥದ್ದು ತುಂಬ ಮುಖ್ಯವಾದಂತಹ ಟಾಪಿಕ್. ಎಲ್ಲ ಎಕ್ಸಾಮಲ್ಲೂ ಎಲ್ಲ ಕ್ವಶನ್ ಪೇಪರಲ್ಲೂ ನೀವು ಇಲ್ಲಿಂದ ಕ್ವಶನನ್ನು ನೋಡ್ತೀರಾ. ಪರ್ಫೆಕ್ಟ್ ಕಾಂಪಿಟೇಷನ್, ಮೋನೋಪೊಲಿ, ಒಲಿಗೋಪೊಲಿ, ಮೋನೋಪೊಲಿಸ್ಟಿಕ್, ಈ 4ರದ್ದು ಡಿಫ್ರೆನ್ಸು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಈ 4ರದ್ದು ಡಿಫ್ರೆನ್ಸು ಯಾವ ರೀತಿ ಇರುತ್ತೆ ಬನ್ನಿ ನೋಡೋಣ ಇಲ್ಲಿ. ಸೊ ಈಗ ಯಾವ ಬೇಸಿಸ್ ಮೇಲೆ ನಿಮಗೆ ಗೊತ್ತಿರಬೇಕು ಅಂದರೆ ಎಷ್ಟು ಫರ್ಮ್ಸ್ ಬರುತ್ತೆ, ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಫರ್ಮ್ಸ್ ಎಷ್ಟು, ಅವರು ಯಾವ ರೀತಿ ಪ್ರಾಡಕ್ಟ್ ಪ್ರೈಸ್ ಯಾರ ಕೈಯಲ್ಲಿರುತ್ತೆ, ಆಮೇಲೆ ಎಂಟ್ರಿ ಎಕ್ಸಿಟ್ ಯಾವ ರೀತಿ, ಅದಕ್ಕೆ ಎಕ್ಸಾಂಪಲ್ಸ್ ಏನು. ಓಕೆ, ಈಗ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಏನಂದರೆ ಪರ್ಫೆಕ್ಟ್ ಕಾಂಪಿಟೇಷನ್ ಆ್ಯಂಡ್ ಮೋನೋಪೊಲಿಸ್ಟಿಕ್ ಕಾಂಪಿಟೇಷನ್ ಎರಡೂ ಕೂಡ ಎಲ್ಲಿ ಕಾಂಪಿಟೇಷನ್ ಅಂತ ವರ್ಡ್, ಮೋನೋಪೊಲಿಸ್ಟಿಕ್ ಆ್ಯಂಡ್ ಪರ್ಫೆಕ್ಟ್ ಕಾಂಪಿಟೇಷನ್. ಮೋನೋಪೊಲಿ, ಒಲಿಗೋಪೊಲಿ, ಪೊಲಿ ಅಂತ ಬರುವಂಥದ್ದು ಅಲ್ಲಿ ತುಂಬ ಫರ್ಮ್ಸ್ ಇರಲ್ಲ. ಓಕೆ, ಪೊಲಿ ಅಂತ ಬಂದರೆ ಅಲ್ಲಿ ಫರ್ಮ್ಸ್ ಜಾಸ್ತಿ ಇಲ್ಲ ಅಂತ ಅರ್ಥ. ಎಲ್ಲಿ ಪೊಲಿ ಅಂತ ಬರಲ್ಲ, ಮೋನೋಪೊಲಿಸ್ಟಿಕ್ ಆರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಬರುತ್ತೋ ಅಲ್ಲಿ ಫರ್ಮ್ ಜಾಸ್ತಿ ಇದೆ ಅಂತ. ಓಕೆ, ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ತುಂಬ ಫರ್ಮ್ಸ್ ಇರುತ್ತೆ, ತುಂಬ ಕಂಪ್ನಿಗಳಿರುತ್ತೆ, ಒಂದೇ ರೀತಿಯಾದಂಥ ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇರುತ್ತೆ, ತುಂಬ ಸೆಲ್ಲರ್ಸ್ ಇರ್ತಾರೆ, ತುಂಬ ಬೈಯರ್ಸ್ ಇರ್ತಾರೆ. ಅಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ, ಪ್ರೈಸನ್ನು ಫಿಕ್ಸ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಮಾರ್ಕೆಟಿಗೆ ಹೋಗ್ತೀವಿ, ಹೂವು ತೊಗೊಳ್ಬೇಕು ಅಂತ ಅಂದ್ಕೊಳ್ಳೋಣ, ಅಥವಾ ಫ್ರೂಟ್ಸ್ ತೊಗೊಳ್ಬೇಕು. ಅಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ, ತುಂಬ ಜನ ಸೆಲ್ಲರ್ಸು ಫ್ರೂಟ್ಸ್ನ ಮಾರ್ತಾ ಇರ್ತಾರೆ, ತುಂಬ ಜನ ಸೆಲ್ಲರ್ಸು ಹೂವನ್ನ ಮಾರ್ತಾ ಇರ್ತಾರೆ, ತುಂಬ ಜನ ಬೈಯರ್ಸು ಬಂದಿರ್ತಾರೆ ಅದನ್ನು ಪರ್ಚೇಸ್ ಮಾಡೋದಕ್ಕೋಸ್ಕರ. ಅದರಿಂದ ಏನಾಗುತ್ತೆ, ಅವರು ಒಂದು ಪ್ರೈಸನ್ನು ಫಿಕ್ಸ್ ಮಾಡ್ಕೊಂಡು ಇಟ್ಬಿಟ್ಟಿರ್ತಾರೆ. ಓಕೆ, ಸೊ ಅಲ್ಲಿ ನಮಗೆ ಯಾವ ಪ್ರೈಸಿಗೆ ಬೇಕು, ಯಾರಿಂದ ತೊಗೊಳ್ಬೇಕು, ಎಲ್ಲಿ ಫ್ರೂಟ್ಸು ವೆಜಿಟೇಬಲ್ಸ್ ಚೆನ್ನಾಗಿದೆ ಅಂತ ನೋಡ್ಕೊಂಡು ನಾವು ಅದ್ರ ಪ್ರಕಾರ ಕಸ್ಟಮರ್ಸು ಪರ್ಚೇಸ್ ಮಾಡ್ತೀವಿ. ದಟ್ ಈಸ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಇಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಬಂದಾಗ ಮೆನಿ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಸೊ ಈಗ ಎಗೆ ಆನ್ಸರ್ 3 ಅಂದರೆ ಇದು ಇಲ್ಲ, ಫಸ್ಟ್ ಒನ್ ಈಸ್ ರೈಟ್. ಇಷ್ಟು ಸಿಂಪಲ್ ಆನ್ಸರ್ ಅನಾಲಿಸಿಸ್ ಮಾಡುವಂಥದ್ದು ಎಕ್ಸಾಮಲ್ಲಿ ಬರೆಯುವಾಗ. ಇಷ್ಟು ಎಸ್ಪೆಷಲಿ ಮ್ಯಾಚ್ ದ ಫಾಲೋಯಿಂಗ್ ಬಂದರೆ ತುಂಬ ಈಸಿ. ಇಲ್ಲ ಅಂದರೆ ಮೋನೋಪೊಲಿ ಅಂದರೆ ಏನು ನೋಡಿ, ಈಗ ರೈಲ್ವೆ ಈಸ್ ಎನ್ ಬೆಸ್ಟ್ ಎಕ್ಸಾಂಪಲ್. ರೈಲ್ವೇದಲ್ಲಿ ಒಂದೇ ಫರ್ಮ್, ಯಾರು ಬೇಕೋ ಅವ್ರು ಬಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಸ್ಟ್ರಿಕ್ಟ್ ಬ್ಯಾರಿಯರ್ ಇರುತ್ತೆ. ಆಮೇಲೆ ಎಲೆಕ್ಟ್ರಿಸಿಟಿ ಅಂತ ತಗೊಳ್ಳೋಣ, ಅದಕ್ಕೂ ಯಾರೋ ಬಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ತುಂಬ ಸ್ಟ್ರಿಕ್ಟ್ ಬ್ಯಾರಿಯರ್ ಇದೆ. ಯೂನಿಕ್ ಆಗಿರುತ್ತೆ ಅದು, ಏನವರು ಪ್ರಾಡಕ್ಟನ್ನು ಮಾಡ್ತಾ ಇದ್ದಾರೆ ಅದು ಯೂನಿಕ್ ಆಗಿದೆ, ಕ್ಲೋಸ್ ಸಬ್ಸ್ಟಿಟ್ಯೂಟ್ಸು ಇರಲ್ಲ. ಆಮೇಲೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಬ್ಯಾರಿಯರ್ಸ್ ತುಂಬ ಹೈ ಆಗಿರುತ್ತೆ. ಫರ್ಮ್ ಈಸ್ ಅ ಪ್ರೈಸ್ ಮೇಕರ್, ಅದು ಗೊತ್ತಿರಬೇಕು. ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಮಾರ್ಕೆಟ್ ಈಸ್ ಅ ಪ್ರೈಸ್ ಮೇಕಪ್. ಮೋನೋಪೊಲಿನಲ್ಲಿ ಫರ್ಮ್ ಈಸ್ ಅ ಪ್ರೈಸ್ ಮೇಕರ್. ಯಾಕಂದರೆ ಒಂದೇ ಕಂಪ್ನಿ ಇರೋದ್ರಿಂದ ಅವರು ಯಾವ ರೀತಿ ಪ್ರೈಸಿಂಗ್ ಮಾಡಬೇಕು ಕಸ್ಟಮರ್ಸಿಗೆ ಅಂತ ಅವರೇ ಡಿಸೈಡ್ ಮಾಡ್ಕೊಳ್ತಾರೆ. ಒಲಿಗೋಪೊಲಿ, ಸೊ ಈಗ ಸೆಕೆಂಡ್ ಒನ್ನಿಗೆ ಸಿಂಗಲ್ ಸೆಲ್ಲರ್, ಸೊ ಸೆಕೆಂಡಿಗೆ 4 ಅಂದರೆ ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್ ಒಲಿಗೋಪೊಲಿನಲ್ಲಿ ಫ್ಯೂ ಫರ್ಮ್ಸ್ ಇರುತ್ತೆ, ಐಡೆಂಟಿಕಲ್ ಆರ್ ಡಿಫ್ರೆನ್ಷಿಯೇಟೆಡ್. ಎಂಟ್ರಿ ಆ್ಯಂಡ್ ಎಕ್ಸಿಟ್ ಬ್ಯಾರಿಯರ್ ತುಂಬ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಏರ್ಲೈನ್ಸಲ್ಲಿ, ಟೆಲಿಕಾಮಲ್ಲಿ. ಬೆಸ್ಟ್ ಎಕ್ಸಾಂಪಲ್ ಇಸ್ ಟೆಲಿಕಾಮ್. ಏರ್ಟೆಲ್ಲು, ಜಿಯೋ, ವೋಡಾಫೋನ್ ಐಡಿಯಾ ಇದೆ ಅಲ್ವಾ ನಮ್ಮ ಇಂಡಿಯಾದಲ್ಲಿ. ಮೊದಲು 4 ಕಂಪನಿ ಇತ್ತು ನೋಡಿ, ಯೋಚನೆ ಮಾಡಿ. ಏರ್ಟೆಲ್ ಇತ್ತು, ಜಿಯೋ ಇತ್ತು, ವೋಡಾಫೋನ್ ಇತ್ತು, ಐಡಿಯಾ ಇತ್ತು. ಏರ್ಟೆಲ್ಲು, ಐಡಿಯಾ, ವೋಡಾಫೋನ್ ಇತ್ತು. ಯಾವಾಗ ಜಿಯೋ ಪ್ರೈಸಸ್ನ ತೊಗೊಂಡು ಬಂದು ಲಾಂಚ್ ಮಾಡ್ತೋ ಕಡಿಮೆ ರೇಟಿಗೆ,
ಎಲ್ಲ ಕಂಪ್ನಿಗಳು ಪ್ರೈಸಸ್ನ ಕಡಿಮೆ ಮಾಡುವಂತಹ ಸಿಚುವೇಶನ್ ಬಂತು. ಅದರಲ್ಲಿ ಐಡಿಯಾ ಫುಲ್ ಫ್ಲಾಪೇ ಆಗೋಯಿತು. ಆವಾಗ ವೋಡಾಫೋನ್ ಕಂಪನಿ ಅದನ್ನು ಅಕ್ವೈರ್ ಮಾಡಿಕೊಂಡು ವೋಡಾಫೋನ್ ಐಡಿಯಾ ಅಂತ ಆಯಿತು. ದಿಸ್ ಇಸ್ ದ ಸಿಚುವೇಶನ್, ಯು ನೋ ದಟ್ ಒಲಿಗೋಪೊಲಿ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ ತುಂಬ ಕಡಿಮೆ ಫರ್ಮ್ಸ್ ಇದೆ. ಆಲ್ಮೋಸ್ಟ್ ಎಲ್ಲರೂ ಐಡೆಂಟಿಕಲ್ ಆರ್ ಪ್ರಾಡಕ್ಟನ್ನೇ ಮಾರ್ತಾ ಇದ್ದಾರೆ ವಿತ್ ಡಿಫ್ರೆಂಟ್ ಪ್ರೈಸಿಂಗ್ ಆರ್ ಸಮಥಿಂಗ್. ಪ್ರೈಸಸ್ ಆದರೆ ಇಂಟರ್ ಡಿಪೆಂಡೆಂಟ್ ಇರುತ್ತೆ. ಈಗ ಯಾರೋ ಒಂದು ಕಾಂಪಿಟೇಷನಲ್ಲಿ ಏನೋ ಒಂದು ಯೂನಿಕ್ ತಂದರು ಅಂದರೆ ಅವರು ಬೇರೆ ಕಂಪ್ನಿಯವರು ತರಬೇಕಾಗುತ್ತೆ. ಇಲ್ಲ ತರಲಿಲ್ಲ ಅಂದರೆ ಅವರು ಮಾರ್ಕೆಟಿಂದ ಸ್ಮ್ಯಾಶ್ ಆಗೋಗ್ತಾರೆ. ರೈಟ್, ದಟ್ ಈಸ್ ದ ಪ್ರಾಬ್ಲಮ್ ಓಲಿಗೋಪೊಲಿ ಅಂದರೆ. ಸೊ ಇಲ್ಲಿ ಓಲಿಗೋಪೊಲಿನಲ್ಲಿ ಫ್ಯೂ ಸೆಲ್ಲರ್ಸ್. ನೆಕ್ಸ್ಟ್ ಮೋನೋಪೊಲಿಸ್ಟಿಕ್ ಅಂದರೆ ಮೆನಿ ಸೆಲ್ಲರ್ಸ್, ಅದು ಮೋನೋಪೊಲಿಸ್ಟಿಕ್, ಡುವೋಪೊಲಿ. ಸೊ ಈ 5 ಏನಿದೆ, ಪರ್ಫೆಕ್ಟ್ ಕಾಂಪಿಟೇಷನ್, ಮೊನೊಪೊಲಿ, ಮೊನೊಪೊಲಿಸ್ಟಿಕ್, ಒಲಿಗೋಪೊಲಿ ಆ್ಯಂಡ್ ಡುವೋಪೊಲಿ, ಈ 5ನ್ನು ಕ್ಲೀನಾಗಿ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಓದ್ಕೊಂಡು ಅರ್ಥ ಮಾಡಿಕೊಂಡ್ರೆ ನಿಮಗೆ ಒಂದು ಕ್ವೆಶನ್ ಅಂತೂ ಇಲ್ಲಿಂದ 100% ಬಂದೇ ಬರುತ್ತೆ. ಕ್ವೆಶನ್ ಕೇಳ್ತಾರೆ. ನೆಕ್ಸ್ಟ್ ಕ್ವೆಶನ್ 6, ಅರೇಂಜ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಆಫ್ ಅ ಕಾರ್ಪೊರೇಟ್ ಕೋಡ್ ಆಫ್ ಎಥಿಕ್ಸ್ ಇನ್ ದ ಕರೆಕ್ಟ್ ಸೀಕ್ವೆನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಕಾರ್ಪೊರೇಟ್ ಕೋಡ್ ಆಫ್ ಎಥಿಕ್ಸ್ ಅಂತ ಬಂದಾಗ ಕ್ವೆಶನ್ನು ನಿಮಗೆ ಯೂನಿಟ್ 1ಇಂದನೇ ಕೇಳಿದ್ದಾರೆ. ಕಾರ್ಪೊರೇಟ್ ಗವರ್ನೆನ್ಸ್, ಎಥಿಕಲ್ ಕಾರ್ಪೊರೇಟ್ ಗವರ್ನೆನ್ಸ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ದಟ್ ಇಸ್ CSR, ಎಥಿಕಲ್ ಡೆಲಿಮಾ, ಅದೆಲ್ಲ ನಿಮಗೆ ಕಾನ್ಸೆಪ್ಟ್ಸ್ ಇದೆ ಅಲ್ವಾ. ಇಲ್ಲಿ ನೋಡಿ ಕ್ವೆಶನ್ ಯಾವ ರೀತಿ ಕೇಳಿದ್ದಾರೆ ಅಂದರೆ ಪ್ರೋಸೆಸ್ ಅಂತ ಕೇಳಿರೋದ್ರಿಂದ, ಸೀಕ್ವೆನ್ಸ್ ಅಂತ ಕೇಳಿರೋದ್ರಿಂದ ನಾವು ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಯಾವ ರೀತಿ ಪ್ರೋಸೆಸ್ಸು, ಯಾವ ರೀತಿ ಸೀಕ್ವೆನ್ಸು ಅಂತ. ಸೊ ಪ್ರೋಸೆಸ್ ಸೀಕ್ವೆನ್ಸ್ ಅಂತ ಬಂದಾಗ ಫಸ್ಟು ಇಲ್ಲಿ ಅಬ್ಸರ್ವ್ ಮಾಡಿ, ಡಿಫೈನಿಂಗ್ ಕೋರ್ ಎಥಿಕಲ್ ವ್ಯಾಲ್ಯೂಸ್ ಅಂತ ಇದೆ 3. ನೆಕ್ಸ್ಟ್ ಮಾನಿಟರಿಂಗ್ ಆ್ಯಂಡ್ ರಿವ್ಯೂವಿಂಗ್. ಯೂಶಲಿ ಮಾನಿಟರಿಂಗ್ ಆ್ಯಂಡ್ ರಿವ್ಯೂವಿಂಗ್ ಅನ್ನುವಂಥ ವರ್ಡ್ ಅಂದರೆ ಇವ್ಯಾಲ್ಯೂಯೇಷನ್ನು ಲಾಸ್ಟಲ್ಲೇ ಬರುವಂಥದ್ದು. ಓಕೆ, ಮಾನಿಟರಿಂಗ್ ಆ್ಯಂಡ್ ರಿವ್ಯೂವಿಂಗ್ ಯಾವತ್ತೂ ಲಾಸ್ಟಲ್ಲಿ ಬರುವಂಥದ್ದು ಇವ್ಯಾಲ್ಯೂಯೇಷನ್ ಮಾಡಿ. ಯಾಕಂದರೆ ಮೊದಲೇ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ರೆ ನಾವೇನು ಮಾಡ್ತೀವಿ, ಲಾಸ್ಟಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ಬೇಕು. ನಾವು ಏನು ಕೆಲಸ ಮಾಡಿದ್ದೀವೋ ಅದನ್ನು ಲಾಸ್ಟಲ್ಲಿ ಮಾಡ್ಬೇಕು ತಾನೇ. ಈಗ ನಾವು ಪಾಠ ಕೇಳಿದ ಮೇಲೆ ತಾನೇ ಎಕ್ಸಾಮ್ ಕೊಡ್ತಾರೆ. ಎಕ್ಸಾಮ್ ಕೊಟ್ಬಿಟ್ಟು ಪಾಠ ಹೇಳ್ಕೊಡಲ್ಲ, ರೈಟ್. ಸೊ ಮಾನಿಟರಿಂಗ್ ಆ್ಯಂಡ್ ರಿವ್ಯೂವಿಂಗ್ ಅಂದರೆ ದಟ್ ಈಸ್ ಡನ್ ಇನ್ ದ ಲಾಸ್ಟ್. ಸೊ ವಿ ಕ್ಯಾನ್ ಸಿ ಹಿಯರ್ ಸಮಥಿಂಗ್ ಇಸ್ ಡನ್ ಇನ್ ದ ಲಾಸ್ಟ್. ಹಿಯರ್ ಸೆಕೆಂಡ್ ಒನ್ ಆಫ್ ಇದು ಫಸ್ಟ್ ಒನ್ ಅಂತ ಲಾಸ್ಟಲ್ಲಿ ಮಾಡೋಕ್ಕಾಗಲ್ಲ, ಕರೆಕ್ಟ್. ಓಕೆ, ನೆಕ್ಸ್ಟ್ ಎಸ್ಟಾಬ್ಲಿಷಿಂಗ್ ಕಮ್ಯುನಿಕೇಷನ್ ಚಾನಲ್, training employees on the code, creating ethical guidelines, define core ethical values. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ನಾವು ಇಲ್ಲಿ 2 ಥಿಂಗ್ಸ್ ಇದೆ, ಡಿಫೈನಿಂಗ್ ಕೋರ್ ಎಥಿಕಲ್ ವ್ಯಾಲ್ಯೂಸ್ ಆ್ಯಂಡ್ ಕ್ರಿಯೇಟಿಂಗ್ ಎಥಿಕಲ್ ಗೈಡ್ಲೈನ್ಸ್. ಇದು ಎರಡರಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಮೊದಲು ಎಥಿಕಲ್ ಗೈಡ್ಲೈನ್ಸ್ನ ಕ್ರಿಯೇಟ್ ಮಾಡಬೇಕಾ ಅಥವಾ ಕೋರ್ ಎಥಿಕಲ್ ವ್ಯಾಲ್ಯೂಸ್ನ ಕ್ರಿಯೇಟ್ ಮಾಡಬೇಕಾ ಅಂತ. ಆದರೆ ಫಸ್ಟು ನಾವು ಕೋರ್ ಎಥಿಕಲ್ ವ್ಯಾಲ್ಯೂಸ್ನೇ ಡಿಫೈನ್ ಮಾಡ್ಕೊಳ್ಬೇಕು. ಅದ್ರ ಬೇಸಿಸ್ ಮೇಲೆ ನಾವು ಗೈಡ್ಲೈನ್ಸ್ನ ಕ್ರಿಯೇಟ್ ಮಾಡಬೇಕು. ಗೈಡ್ಲೈನ್ಸ್ ಕ್ರಿಯೇಟ್ ಆದಮೇಲೆ ಕಮ್ಯುನಿಕೇಷನ್ ಚಾನಲ್ಸ್ನ ಡಿಫೈನ್ ಮಾಡಿ ಅದ್ರ ಬೇಸಿಸ್ ಮೇಲೆ ನಾವು ಟ್ರೈನಿಂಗ್ ಕೊಟ್ಟಾದಮೇಲೆ ಅವ್ರು ಅದನ್ನು ಅಡಾಪ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ನಾವು ಚೆಕ್ ಮಾಡುವಂಥದ್ದು ಮಾನಿಟರಿಂಗ್ ಆ್ಯಂಡ್ ರಿವ್ಯೂವಿಂಗ್. ಸೊ ಈ ಪ್ರೋಸೆಸ್ಸು ಸ್ಟೆಪ್ ಬೈ ಸ್ಟೆಪ್. ಈಗ ಹಿಂಗೆ ನೋಡಿದ್ರೆ ಫಸ್ಟು 3, ಅದಾದಮೇಲೆ 1, ಅದಾದಮೇಲೆ ಟ್ರೈನಿಂಗ್ ಎಂಪ್ಲಾಯೀಸ್, ಎಸ್ಟಾಬ್ಲಿಷಿಂಗ್ ಕಮ್ಯುನಿಕೇಷನ್ ಚಾನಲ್ಸ್, ಟ್ರೈನಿಂಗ್ ಎಂಪ್ಲಾಯೀಸಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಕಮ್ಯುನಿಕೇಷನ್ ಚಾನಲ್ಸನ್ನು ಎಸ್ಟಾಬ್ಲಿಷ್ ಮಾಡಿ ಸೊ ದಟ್ ದೇ ಕ್ಯಾನ್ ಗಿವ್ ಅಸ್ ಅ ಫೀಡ್ಬ್ಯಾಕ್ ಆರ್ ಎನಿಥಿಂಗ್. ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ, ನಾವು ಅವ್ರ ಜೊತೆ ಸರಿಯಾಗಿ ಡಿಸ್ಕಸ್ ಮಾಡೋದಕ್ಕೆ, ಎಲ್ಲ ಕಂಪ್ಲೇಂಟ್ಸ್ ರೈಸ್ ಮಾಡೋದಕ್ಕೆಲ್ಲ ಮಾಡ್ಕೊಳ್ಬೇಕು. ಅದಾದ ನಂತರ ಮಾನಿಟರಿಂಗ್ ಆ್ಯಂಡ್ ರಿವ್ಯೂವಿಂಗ್. ಸೊ ಇದು ಆನ್ಸರ್ 2 ಈಸ್ ಅ ರೈಟ್ ಆನ್ಸರ್ ಹಿಯರ್. ಓಕೆ, ನೆಕ್ಸ್ಟ್ ಈಸ್ ದಟ್ ಕ್ವೆಶನ್ ನಂಬರ್ 7 ಮುಗ್ದೋಯ್ತು, ಅದು ಅನಾಲಿಸಿಸ್ ಮಾಡಾಯಿತು. ನೆಕ್ಸ್ಟ್ ಕ್ವೆಶನ್ ನಂಬರ್ 8, ಇನ್ಫ್ಲೇಷನ್ ಎಕ್ಸ್ಕ್ಲೂಡಿಂಗ್ ವೊಲಾಟೈಲ್ ಐಟಮ್ಸ್ ಸಚ್ ಆಸ್ ಫುಡ್ ಆ್ಯಂಡ್ ಎನರ್ಜಿ ಪ್ರೈಸಸ್ ಡಿಸ್ಕ್ರೈಬ್ಡ್ ಆಸ್ ಅಂತ ಕೇಳಿದ್ದಾರೆ. ನೋಡಿ, ಇನ್ಫ್ಲೇಷನ್, ಇಲ್ಲಿ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಲ್ಲಿ ಕ್ವಶನ್ ಕೇಳಿದಾಗ ನಮಗೆ
ಸ್ವಲ್ಪ ಟೈಮ್ ತಗೊಳುತ್ತಿದ್ದು ಸರ್ಚ್ ಮಾಡೋದಕ್ಕೆ. ಇಂಟರ್ನೆಟ್ ಕನೆಕ್ಟಿವಿಟಿ ಸ್ಪೀಡು ಕೂಡ ಸ್ವಲ್ಪ ಲೋ ಇರುತ್ತಲ್ಲ, ಅದಕ್ಕೋಸ್ಕರ. ಓಕೆ, ಲೆಟ್ಸ್ ಚೆಕ್ ದ ಟೈಪ್ಸ್ ಆಫ್ ಇನ್ಫ್ಲೇಷನ್ ಹಿಯರ್. ಈಗ 4 ಮೇಜರ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಇದೆ. ಯಾಕಂದರೆ ಇಲ್ಲಿ ನಾವು ಹೆಂಗೆ ಓದ್ಕೊಳ್ಬೇಕು ಅಂದರೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದರೆ ಏನು, ಕೋರ್ ಇನ್ಫ್ಲೇಷನ್ ಅಂದರೆ ಏನು, ಸ್ಟ್ಯಾಗ್ಫ್ಲೇಷನ್, ಹೈಪರ್ ಇನ್ಫ್ಲೇಷನ್ ಅಂದರೆ ಏನು ಅಂತ. ಕರೆಕ್ಟ್. ಸೊ ಹೈಪರ್ ಇನ್ಫ್ಲೇಷನನ್ನು ಅವ್ರು ಡೈರೆಕ್ಟಾಗಿ ತೊಗೊಂಡು ಬಂದಿಲ್ಲ ಇಲ್ಲಿ. ಫಸ್ಟ್ ರೇಟ್ ಆಫ್ ಇನ್ಫ್ಲೇಷನ್ ಬೇಸಿಸ್ ಮೇಲೆ ಕ್ರೀಪಿಂಗ್ ಇನ್ಫ್ಲೇಷನ್, ಗ್ರ್ಯಾಜುವಲ್ ಇನ್ಕ್ರೀಸ್ ಇನ್ ದ ಪ್ರೈಸಸ್, ಯೂಶಲಿ ಲೆಸ್ ದೆನ್ 3%. ಹಿಂಗೆ ನೆನ್ಪಿಟ್ಕೊಳ್ಳಿ, ಕ್ರೀಪಿಂಗ್ ಅಂದರೆ ಲೆಸ್ ದೆನ್ 3% ಪರ್ ಇಯರ್. ವಾಕಿಂಗ್ ಇನ್ಫ್ಲೇಷನ್ ನಡ್ಕೊಂಡು ಹೋಗ್ತಾ ಇದೆ. ಕ್ರೀಪಿಂಗ್ ಅಂದರೆ ಏನು ಗೊತ್ತಾ, ಮಗು ಸ್ವಲ್ಪ ನಡೆಯೋದಕ್ಕೆ ಸ್ಟಾರ್ಟ್ ಆದಾಗ, ನಿಮಗೆ ಗೊತ್ತಿದೆ ಅಲ್ವಾ, ಕನ್ನಡದಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ ಪದ ನನಗೆ ಗೊತ್ತಿಲ್ಲ, ಕ್ರೀಪ್ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಆ ರೀತಿ ನಡ್ಕೊಂಡು ಹೋಗುತ್ತೆ, ಅದನ್ನು ನಾವು ಕ್ರೀಪಿಂಗ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಅದನ್ನು ಆಲ್ಮೋಸ್ಟ್ ಮ್ಯಾನೇಜ್ ಮಾಡ್ಬೋದು ಒಂದು ಕಂಟ್ರಿ. ವಾಕಿಂಗ್ ಇನ್ಫ್ಲೇಷನ್ ಅಂದರೆ 3 to 10%. ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂದರೆ ಮೋರ್ ದೆನ್ 10% ಪರ್ ಇಯರ್. ಅದಕ್ಕಿಂತ ಜಾಸ್ತಿ ಹೈಪರ್ ಇನ್ಫ್ಲೇಷನ್ ಅಂದರೆ 50%ಗಿಂತ ಜಾಸ್ತಿ ಇನ್ಫ್ಲೇಷನ್ ಆಗೋಗಿರುತ್ತೆ, ಪ್ರತಿ ವರ್ಷದಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದನ್ನು ಹೈಪರ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ಫ್ಲೇಷನ್ ಎಕ್ಸ್ಕ್ಲೂಡಿಂಗ್ ವಾಲಟೈಲ್ ಐಟಮ್ಸ್ ಸಚ್ ಆಸ್ ಫುಡ್ ಆ್ಯಂಡ್ ಎನರ್ಜಿ ಪ್ರೈಸಸ್ ಇಸ್ ಡಿಸ್ಕ್ರೈಬ್ಡ್ ಅಂದರೆ ಅದು ಹೈಪರ್ ಇನ್ಫ್ಲೇಷನ್ ಅಲ್ಲ. ಓಕೆ, ನೆಕ್ಸ್ಟ್ ಈಸ್ ಬೇಸ್ಡ್ ಆನ್ ಕಾಸಸ್. ಇಲ್ಲಿ ಡಿಮ್ಯಾಂಡ್ ಪುಲ್, ಕಾಸ್ಟ್ ಪುಷ್ ಆ್ಯಂಡ್ ಬಿಲ್ಟ್ ಇನ್ ಇನ್ಫ್ಲೇಷನ್ ಅಂತ ಇದೆ. ಡಿಮ್ಯಾಂಡ್ ಪುಲ್ ಅಕರ್ಸ್ ವಿನ್ ಡಿಮ್ಯಾಂಡ್ ಎಕ್ಸಿಟ್ ಸಪ್ಲೈ ಇನ್ ದ ಎಕನಾಮಿ. ಟೂ ಮಚ್ ಮನಿ ಚೇಸಸ್ ಟೂ ಫ್ಯೂ ಗೂಡ್ಸ್ ಅಂತ ಹೇಳ್ತೀವಿ. ತುಂಬ ಡಿಮ್ಯಾಂಡ್ ಅಕರ್ಸ್, ಡಿಮ್ಯಾಂಡ್ ಪುಲ್ ಅಂದರೆ ಏನು ಅಂದರೆ ಎಳೆಯುವಂಥದ್ದು. ಓಕೆನಾ. ಸೊ ಈಗೇನಾಗ್ತಾ ಇದೆ ಅಂದರೆ ಡಿಮ್ಯಾಂಡ್ ಸಪ್ಲೈಗಿಂತ ಜಾಸ್ತಿ ಇದ್ದಾಗ ಮಾರ್ಕೆಟಲ್ಲಿ, ಎಕಾನಮಿನಲ್ಲಿ, ಅದನ್ನು ನಾವು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಅದರಿಂದ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಕಡಿಮೆ ಸಪ್ಲೈ ಇದ್ದು ಜಾಸ್ತಿ ಡಿಮ್ಯಾಂಡ್ ಇದ್ದಾಗ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಯಾವಾಗ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸ್ ಆದಾಗ, ಓಕೆ, ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಕಾಸ್ಟ್ ಪುಷ್ ಆಗಿಬಿಡುತ್ತೆ. ಅದರಿಂದ ಪ್ರೈಸಸ್ಸು, ಪ್ರಾಡಕ್ಟ್ನ ಪ್ರೈಸಸ್ಸು ಜಾಸ್ತಿ ಆಗುತ್ತೆ. ಓಕೆ, ಹೈಯರ್ ವೇಜಸ್ಸು, ರಾ ಮೆಟೀರಿಯಲ್ ಕಾಸ್ಟು, ಟ್ಯಾಕ್ಸಸ್ ಅದೆಲ್ಲ ಜಾಸ್ತಿ ಕಟ್ಟಬೇಕಲ್ಲ ಕಂಪನಿ. ಅದರಿಂದ ಏನಾಗುತ್ತೆ, ಪ್ರೈಸಸ್ಸು ಪ್ರಾಡಕ್ಟನ್ನ ಆಟೋಮೆಟಿಕಲಿ ಜಾಸ್ತಿ ಪ್ರೈಸ್ಗೆ ಮಾರಬೇಕಾಗುತ್ತೆ. ಬಿಲ್ಟ್ ಇನ್ ಇನ್ಫ್ಲೇಷನ್ ಆರ್ ವೇಜ್ ಪ್ರೈಸ್ ಸ್ಪೈರಲ್ ರಿಸಲ್ಟ್ಸ್ ಫ್ರಮ್ ಎಕ್ಸ್ಪೆಕ್ಟೇಷನ್ ಆಫ್ ಫ್ಯೂಚರ್ ಇನ್ಫ್ಲೇಷನ್. ಫ್ಯೂಚರಲ್ಲಿ ಇನ್ಫ್ಲೇಷನ್ ಆಗಿಬಿಡ್ಬೋದು ಅಂತ ಅಂದ್ಕೊಂಡು ಇವತ್ತಿಗೆ ನಾವು ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ. ಎಕ್ಸಾಂಪಲ್ ಗೋಲ್ಡ್, ರೈಟ್. ಇನ್ನು ಇವತ್ತಿಗೆ ಗೋಲ್ಡ್ ರೇಟು 1,20,000 ರೂಪಾಯಿ 10 ಗ್ರಾಮಿಗೆ. ಇನ್ನು 10 ವರ್ಷ ಆದಮೇಲೆ ಅದ್ರದ್ದು ರೇಟು ಒಂದು 5 ಲಕ್ಷ ರೂಪಾಯಿ 10 ಗ್ರಾಮಿಗೆ ಇರ್ಬೋದು. ಸೊ ಇನ್ನು 5 ಲಕ್ಷ ರೂಪಾಯಿ ಆಗಿಬಿಡುತ್ತಲ್ಲ 10 ಗ್ರಾಮಿಗೆ ಇನ್ನೊಂದು 10 ವರ್ಷ ಆದಮೇಲೆ ಅಂತ ಇವತ್ತೇ ನಾವು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಗೋಲ್ಡನ್ನ. ಆವಾಗ ಏನಾಗ್ತಾ ಇದೆ ಅಂದರೆ ಈಗ 1,20,000 ಇರೋದು ಇನ್ನೊಂದು ವರ್ಷದಲ್ಲಿ ಅದು 2 ಲಕ್ಷ ಆಗೋಗಿರುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಬಿಲ್ಟ್ ಇನ್ ಇನ್ಫ್ಲೇಷನ್ ಅಂತ. ನೆಕ್ಸ್ಟ್, ಬೇಸ್ಡ್ ಆನ್ ದ ಇಂಪ್ಯಾಕ್ಟ್, ಓಪನ್ ಇನ್ಫ್ಲೇಷನ್ ಆ್ಯಂಡ್ ಸಪ್ರೆಸ್ಡ್ ಇನ್ಫ್ಲೇಷನ್. ಪ್ರೈಸಸ್ ರೈಸಸ್ ಓಪನ್ಲಿ ಆ್ಯಂಡ್ ವಿಸಿಬಲ್ ಇನ್ ದ ಮಾರ್ಕೆಟ್. ನಮಗೆ ಕ್ಲೀನಾಗಿ ಗೊತ್ತಾಗ್ತಾ ಇರುತ್ತೆ ಮಾರ್ಕೆಟಲ್ಲಿ ಏನು ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಸಪ್ರೆಸ್ಡ್ ಇನ್ಫ್ಲೇಷನ್ಸ್ ಅಂದರೆ ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ ಕೆಲವೊಂದಕ್ಕೆ ಪ್ರೈಸಸ್ನ ಇನ್ಕ್ರೀಸ್ ಆಗ್ದಲೇ ಇರೋದಕ್ಕೆ. ಓಕೆ, ಸೊ ಅದು ಸಪ್ರೆಸ್ಡ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದ ನೇಚರ್, ಸೆಕ್ಟರಲ್ ಇನ್ಫ್ಲೇಷನ್ ಆ್ಯಂಡ್ ಜನರಲ್ ಇನ್ಫ್ಲೇಷನ್. ಪ್ರೈಸ್ ಲಿಮಿಟೆಡ್ ಟು ಅ ಪರ್ಟಿಕ್ಯುಲರ್ ಸೆಕ್ಟರ್ ಮಾತ್ರ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ, ಲೈಕ್ ಫ್ಯೂಯಲ್, ರೈಟ್. ಅದನ್ನು ಸೆಕ್ಟರಲ್ ಇನ್ಫ್ಲೇಷನ್ ಅಂತೀವಿ. ಜನರಲ್ ಇನ್ಫ್ಲೇಷನ್ ಅಂದರೆ ವೈಡ್ ಸ್ಪ್ರೆಡ್ ರೈಸ್ ಇನ್ ಪ್ರೈಸಸ್ ಅಕ್ರಾಸ್ ಆಲ್ ಸೆಕ್ಟರ್ಸ್ ಆಫ್ ದ ಎಕಾನಮಿ. ಸೊ ಇಷ್ಟು. ನೆಕ್ಸ್ಟು ಇಲ್ಲಿ ನಮಗೆ ಇನ್ಫ್ಲೇಷನ್ ಎಕ್ಸ್ಕ್ಲೂಡಿಂಗ್ ವಾಲಟೈಲ್ ಐಟಮ್ಸ್ ಸಚ್ ಆಸ್ ಫುಡ್, ಎನರ್ಜಿ ಆ್ಯಂಡ್ ಪ್ರೈಸಸ್, ಇದನ್ನು ಅನಾಲಿಸಿಸ್ ಮಾಡೋಕ್ಕೆ ಕೇಳೋಣ. ಬಿಕಾಸ್ ನಮಗೆ ಇಲ್ಲಿ ಟೈಪ್ಸ್ ಆಫ್ ಇನ್ಫ್ಲೇಷನಲ್ಲಿ ಅದು ಕೊಡಬೇಕಾದಂತಹ ಇನ್ಫಾರ್ಮೇಷನನ್ನು ಸರಿಯಾಗಿ ಕೊಡಲಿಲ್ಲ. ಸೊ ಈಗ ಏನು ಹೇಳ್ತಾ ಇದೆ ಇದು ನೋಡಿ. ಈ ಪಾಯಿಂಟ್ ಇಲ್ಲಿ ಎಕ್ಸ್ಕ್ಲೂಡಿಂಗ್ ವಾಲಟೈಲ್ ಐಟಮ್ಸ್ ಸಚ್ ಆಸ್ ಫುಡ್ ಆ್ಯಂಡ್ ಎನರ್ಜಿ ಅಂತ ಇರೋದ್ರಿಂದ ಕಾಸ್ಟ್ ಪುಸ್ಟ್ ಇದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಕಾಸ್ಟ್ ಆಫ್ ಐಟಮ್ಸು ಇನ್ಕ್ರೀಸ್ ಆದಾಗ ಆಟೋಮೆಟಿಕಲಿ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಅದನ್ನು ಕಾಸ್ಟ್
ಪುಷ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಅಂತ. ಸ್ಟ್ಯಾಗ್ಫ್ಲೇಷನ್ ಅಂದರೆ ನಮಗೆ ಗೊತ್ತಿದೆ, ಎ ಸಿಚುಯೇಷನ್ ವೇರ್ ದ ಎಕನಾಮಿಕ್ ಸ್ಟ್ಯಾಗ್ನೆಸ್ ವೈಲ್ ಇನ್ಫ್ಲೇಷನ್ ರೈಸಸ್. ಇಟ್ಸ್ ಅಬೌಟ್ ಎಕನಾಮಿಕ್ ಕಂಡೀಷನ್, ನಾಟ್ ಅಬೌಟ್ ಎಕ್ಸ್ಕ್ಲೂಡಿಂಗ್ ಸರ್ಟನ್ ಐಟಮ್ಸ್. ಅಲ್ಲಿ ಸ್ಟ್ಯಾಗ್ನೇಟ್ ಆಗಿಬಿಡುತ್ತೆ, ಎಕನಾಮಿ ಡೆವಲಪ್ಮೆಂಟ್ ಆಗ್ತಾ ಇರಲ್ಲ, ಅಂಥ ಟೈಮಲ್ಲಿ ಏನು ಇನ್ಫ್ಲೇಷನ್ ಆಗುತ್ತೆ ಅದನ್ನು ನಾವು ಸ್ಟ್ಯಾಗ್ಫ್ಲೇಷನ್ ಅಂತ ಹೇಳ್ತೀವಿ. ಅಂದರೆ ಆರ್ಥಿಕ ಪರಿಸ್ಥಿತಿ ದೇಶದ್ದೇನೂ ಬೆಳೀತಾ ಇಲ್ಲ, ಆದರೆ ಪ್ರೈಸಸ್ ಮಾತ್ರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಕೋರ್ ಇನ್ಫ್ಲೇಷನ್ ಮೆಷರ್ಸ್ ದಟ್ ಎಕ್ಸ್ಕ್ಲೂಡ್ಸ್ ವೊಲಟೈಲ್ ಐಟಮ್ಸ್ ಲೈಕ್ ಫುಡ್ ಆ್ಯಂಡ್ ಎನರ್ಜಿ, ಫೋಕಸಿಂಗ್ ಆನ್ ಅಂಡರ್ಲೈಯಿಂಗ್ ಟ್ರೆಂಡ್ಸ್. ಸೊ ಇಲ್ಲಿ ನಮಗೆ ಫುಡ್ಡು, ಎನರ್ಜಿ ಅಂತ ಪ್ರೈಸಸ್ಸನ್ನು ಬಿಟ್ಟು ಬೇರೆ ಐಟಮ್ಸ್ನ ಪ್ರೈಸಸ್ನ ಇನ್ಕ್ರೀಸ್ ಆದಾಗ ಅದನ್ನು ನಾವು ಕೋರ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಹೈಪರ್ ಇನ್ಫ್ಲೇಷನ್ ಅಂದರೆ ಆಗಲೇ ನಾನು ಹೇಳಿದೆ 50%ಗಿಂತ ಜಾಸ್ತಿ ಇನ್ಫ್ಲೇಷನ್ ಆದಾಗ ಅದನ್ನು ನಾವು ಹೈಪರ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆನ್ಸರ್ ನಮಗೆ ಕೋರ್ ಇನ್ಫ್ಲೇಷನ್ ಅಂತ ಬಂದಿದೆ. ಸೊ ಇಷ್ಟು ನಮಗೆ ಇನ್ಫ್ಲೇಷನ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ ಕ್ವೆಶನ್ನು, ಸ್ಟ್ರಕ್ಚರ್ ವಿತ್ ಅ ನ್ಯಾರೋ ಸ್ಪ್ಯಾನ್ ಆಫ್ ಕಂಟ್ರೋಲ್ ಆ್ಯಂಡ್ ಮೆನಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದು ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದಾನೆ ಒಂದು ಕ್ವೆಶನಲ್ಲಿ. ವೈಡರ್ ಸ್ಪ್ಯಾನ್ ಆಫ್ ಕಂಟ್ರೋಲ್, ವೈಡರ್ ಸ್ಪ್ಯಾನ್ ಆಫ್ ಕಂಟ್ರೋಲ್, ನ್ಯಾರೋ ಸ್ಪ್ಯಾನ್ ಆಫ್ ಕಂಟ್ರೋಲ್, ಮಾಡರೇಟ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಆ್ಯಂಡ್ ಟಾಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ. ಇಲ್ಲಿ ಏನಂದರೆ ಕ್ವೆಶನ್ನು, ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದರೆ ಒಬ್ಬ ಮ್ಯಾನೇಜರ್ ಅಂಡರಲ್ಲಿ, ಲೆಟ್ಸ್ ಅಸ್ಯೂಮ್ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಅಂತ ಅಂದ್ಕೊಳ್ಳೋಣ. ಓಕೆ, ಪ್ರಿನ್ಸಿಪಲ್ ಅಂಡರಲ್ಲಿ ಎಷ್ಟು ಜನ ಹೆಚ್ ಒ ಡಿಸ್ ಇದ್ದಾರೆ, ಅವರು ಅದನ್ನು ನಾವು ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಹೇಳ್ಬೋದು. ಓಕೆ, ಈಗ ಆ ಸ್ಪ್ಯಾನ್ ಆಫ್ ಕಂಟ್ರೋಲಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಸ್ಟ್ರಕ್ಚರ್ ವಿತ್ ನ್ಯಾರೋ ಸ್ಪ್ಯಾನ್ ಆಫ್ ಕಂಟ್ರೋಲ್. ತುಂಬ ಸ್ಪ್ಯಾನ್ ಆಫ್ ಕಂಟ್ರೋಲ್ ಏನಿಲ್ಲ, ತುಂಬ ಇಲ್ಲ, ವೈಡರ್ ಇಲ್ಲ. ಈಗ ಹೆಚ್ ಒ ಡಿ ಅಂಡರ್, ಪ್ರಿನ್ಸಿಪಲ್ ಅಂಡರಲ್ಲಿ 3 ಡಿಪಾರ್ಟ್ಮೆಂಟ್, ಕಾಮರ್ಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟಿಗೆ ಒಬ್ಬ ಹೆಚ್ ಒ ಡಿ ಅಂತ ಅಂದ್ಕೊಳ್ಳೋಣ. ತುಂಬ ಜನ ಇಲ್ಲ. ಈಗ ದೊಡ್ಡ ಕಾಲೇಜ್ಗಳಲ್ಲಿ ನೀವು ನೋಡ್ತೀರಾ, ಸೈನ್ಸ್ ಡಿಪಾರ್ಟ್ಮೆಂಟ್ ಹೆಚ್ ಒ ಡಿ, ಅದರಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟು, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು, ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟು, ಆ ರೀತಿ ಡಿಫ್ರೆಂಟ್ ಏನಿಲ್ಲ. ಓಕೆ, ಜಸ್ಟ್ 3 ಡಿಪಾರ್ಟ್ಮೆಂಟ್ ಅಂತ ಅಂದ್ಕೊಳ್ಳೋಣ. ಈ 3 ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಮತ್ತೆ ಇಲ್ಲೇನಾಗುತ್ತೆ, ಮೆನಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಮತ್ತೆ ಅಂಡರಲ್ಲಿ ಹೆಚ್ ಒ ಡಿ ಆದಮೇಲೆ ಕೋಆರ್ಡಿನೇಟರ್ ಬರ್ಬೋದು. ಓಕೆ, ಕೋಆರ್ಡಿನೇಟರ್ ಅಂಡರಲ್ಲಿ ಲೆಕ್ಚರರ್ಸ್ ಬರ್ಬೋದು. ಲೆಕ್ಚರರ್ಸ್ ಅಂಡರಲ್ಲಿ ಜೂನಿಯರ್ ಲೆಕ್ಚರರ್ಸ್ ಬರ್ಬೋದು. ಸೊ ಇಲ್ಲೇನಾಗ್ತಾ ಇದೆ ಅಂದರೆ ಇದು ವರ್ಟಿಕಲ್ ಆಗಿ ಸ್ವಲ್ಪ ಉದ್ದ ಆಗ್ತಾ ಇದೆ, ಹಾರಿಜಾಂಟಲಿ ವೈಡ್ ಆಗ್ತಾ ಇಲ್ಲ. ಸೊ ಅಂದರೆ ದಿಸ್ ಇಸ್ ನಾಟ್ ವೈಡರ್ ಸ್ಪ್ಯಾನ್ ಆಫ್ ಕಂಟ್ರೋಲ್, ನಾಟ್ ನ್ಯಾರೋ ಸ್ಪ್ಯಾನ್ ಆಫ್ ಕಂಟ್ರೋಲ್ ರೇ. ಅದು ವಿತ್ ನ್ಯಾರೋ ಸ್ಪ್ಯಾನ್ ಆಫ್ ಕಂಟ್ರೋಲೇ, ಬಟ್ ಮತ್ತೆ ಅದೇ ಹೇಳೋಕ್ಕಾಗಲ್ಲ. ಮಾಡರೇಟ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಲ್ಲ, ದಟ್ ಈಸ್ ಟಾಲ್ ಆರ್ಗನೈಸೇಷನ್. ಇಲ್ಲಿ ನಮಗೆ ಆರ್ಗನೈಸೇಷನಲ್ ಸ್ಟ್ರಕ್ಚರಿಂದ ಕ್ವೆಶನನ್ನು ಕೇಳಿದ್ದಾರೆ. ಸೊ ನಮಗೆ ಆರ್ಗನೈಸೇಷನಲ್ ಸ್ಟ್ರಕ್ಚರ್ಸ್ ಯಾವ್ದ್ಯಾವ್ದಿದೆ, ಫಂಕ್ಷನಲ್ ಲಾ ಯಾವ್ದ್ಯಾವ್ದಿದೆ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಅದು ಅರ್ಥ ಮಾಡಿಕೊಳ್ಳುತ್ತೆ. ಸೊ ನಾವು ಹಿಯರ್ ಫಂಕ್ಷನಲ್ ಸ್ಟ್ರಕ್ಚರ್ ಅದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಿರಬೇಕು. ನೀವು ಎಕ್ಸಾಂಪಲ್ಸ್ ತೊಗೊಂಡು ನೀವು ಕಲಿಬೇಕು. ಡಿವಿಷನಲ್ ಸ್ಟ್ರಕ್ಚರ್, ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್, ಯೂಶಲಿ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಬಗ್ಗೆನೂ ಕ್ವೆಶನ್ ತುಂಬ ಕೇಳ್ತಾರೆ. ಫ್ಲ್ಯಾಟ್ ಸ್ಟ್ರಕ್ಚರ್, ಟೀಮ್ ಬೇಸ್ ಸ್ಟ್ರಕ್ಚರ್, ಸರ್ಕ್ಯುಲರ್ ಸ್ಟ್ರಕ್ಚರ್, ಲೈನ್ ಸ್ಟ್ರಕ್ಚರ್, ಲೈನ್ ಆ್ಯಂಡ್ ಸ್ಟಾಫ್ ಸ್ಟ್ರಕ್ಚರ್, ಇದೆಲ್ಲ ಡಿಫ್ರೆಂಟ್ ಟೈಪ್ಸು. ಸೊ ವೇರಿಯಸ್ ಟೈಪ್ಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 10. One of the key components of managerial process is directing. Reason, directing initiate all other actions of the management process ಅಂತ ಹೇಳಿದ್ದಾರೆ. ಮತ್ತೆ ನಾನು ಇಲ್ಲಿ ಹೇಳ್ತೀನಿ, ನಾವು ಸುಮ್ಮನೆ ಈ ಕ್ವೆಶನನ್ನು ಅರ್ಥ ಮಾಡಿಕೊಂಡು 2 ಸರಿ ಇದೆ 2 ತಪ್ಪಿದೆ ಅಂತ ಮಾಡ್ಕೊಳ್ಬೇಡಿ. ಅಸರ್ಷನ್ ಆ್ಯಂಡ್ ರೀಸನಿಂಗ್ ಅಂತ ಕಟ್ಟಾಗ ಇದನ್ನು ಒಂದ್ಸಲಿ ಚೆಕ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ಒನ್ ಆಫ್ ದ ಕೀ ಕಂಪೋನೆಂಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಇಸ್ ಡೈರೆಕ್ಟಿಂಗ್. ಎಸ್, ದಟ್ ಈಸ್ ಟ್ರೂ. Directing initiate all other actions of the management process. Directing
ಅನ್ನುವಂಥದ್ದು ಮ್ಯಾನೇಜ್ಮೆಂಟಲ್ಲಿ ನಿಮಗಾಗಲೇ ನಾನು ಹೇಳಿದೆ, ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಸ್ಟಾಫಿಂಗ್, ಇದೆಲ್ಲ ಪಾಟ್ಸ್ಕಾಬ್ ಎಕ್ಸ್ಪ್ಲೇನ್ ಮಾಡುವಾಗಲೇ ಹೇಳಿದ್ದೆ, ಮೈಟ್ ಬಿ ಪ್ರೀವಿಯಸ್ ವಿಡಿಯೋದಲ್ಲಿ ಅಂತ ಅನಿಸುತ್ತೆ. ಇದೆಲ್ಲ ಐಟಮ್ಸು ಅದರಲ್ಲಿ ಆ ಒಂದು ಪ್ರೋಸೆಸ್ಸಲ್ಲಿ ಡೈರೆಕ್ಟಿಂಗ್ ಅನ್ನೋದು ಬರುತ್ತೆ, ದಟ್ ಇಸ್ ಟ್ರೂ. ಆದರೆ ಈಗ ಡೈರೆಕ್ಟಿಂಗ್ ಅನ್ನೋದು ಆಲ್ ಆಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ನ ಸಪೋರ್ಟ್ ಮಾಡುತ್ತಾ, ಇನಿಷಿಯೇಟ್ ಮಾಡುತ್ತಾ, ಅದು ಕರೆಕ್ಟ್ ಎಕ್ಸ್ಪ್ಲನೇಷನಾ ಅನ್ನುವಂಥದ್ದು ಇಲ್ಲಿ ಪಾಯಿಂಟ್ ಆಗುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಕೇರ್ಫುಲ್ಲಾಗಿ ಅನಾಲಿಸಿಸ್ ಮಾಡಿ ಅರ್ಥ ಮಾಡ್ಕೊಳ್ಬೇಕು. ಇದು ಲೀಡರ್ಶಿಪ್ಪಿಂದನೇ ಕೇಳಿರುವಂಥ ಕ್ವೆಶನ್. ಇಲ್ಲಿ 1A and R are true na. Directing is a management function that involves guiding, supervising and motivating employees to achieve organizational objectives. That is true. Again, the key components of management process is planning, organizing, staffing, directing and controlling. That's correct. Understanding the reason. Directing initiates all other actions of management. This is actually not correct. Management actions generally starts with planning and then organizing, staffing and directing and finally controlling. Directing does not initiate all action, it comes after planning and organizing. So this is how it works. So A is true but R is false. Next, ಇನ್ನೊಂದು ಕ್ವೆಶನ್ನು ಲೀಡರ್ಶಿಪ್ ಇಂದಾನೆ ಇರೋದ್ರಿಂದ ಲೆಟ್ಸ್ ಮೇಕ್ ಇಟ್ ಕ್ಲಿಯರ್. ಫ್ರೀ ರೈನ್ ಲೀಡರ್ಸ್ ಅಂತ ನಾವೇನು ಹೇಳ್ತೀವಿ, ಲೇಜಿ ಫಿಯರ್ ಲೀಡರ್ಸ್ ಅಂತ, ಅದ್ರ ಬಗ್ಗೆ ಕ್ವೆಶನ್ಸ್ ಇದೆ. ಎಕ್ಸ್ಟೆಂಡ್ ಹೈ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್ ಟು ಸಬಾರ್ಡಿನೇಟ್ಸ್, use very little power over the subordinates, never mind the results, performance of the organization, always consult with the subordinates and encourage the participation. ಈಗ ನೀವು ಇದನ್ನು ಓದುವಾಗ ಯಾವ ರೀತಿ ಓದಬೇಕು ಅಂದರೆ, ಫಾರ್ಮ್ಸ್ ಆಫ್ ಲೀಡರ್ಶಿಪ್ ಸ್ಟೈಲ್ಸ್. ಸೊ ಇಲ್ಲಿಂದ ಕ್ವೆಶನನ್ನು ಕೇಳಿದ್ದಾರೆ. ಸೊ ಫಾರ್ಮ್ಸ್ ಆಫ್ ಲೀಡರ್ಶಿಪ್ಪಲ್ಲಿ ನಿಮಗೆ ಗೊತ್ತಿದೆ, ಆಟೋಕ್ರಾಟಿಕ್, ಡೆಮೊಕ್ರಾಟಿಕ್, ಲೇಜಿ ಫಿಯರ್, ಟ್ರಾನ್ಸ್ಫಾರ್ಮೇಷನಲ್ ಲೀಡರ್, ಆಮೇಲೆ ಸ್ಟ್ರಾಟಜಿಕ್ ಲೀಡರ್, ಲೇಜಿ ಫೇರ್ ಲೀಡರ್ಶಿಪ್ ಇದೆ. ಫ್ರೀ ರೈನ್ ಲೀಡರ್ಶಿಪ್ ಇಸ್ ನಥಿಂಗ್ ಬಟ್ ದ ಲೇಜಿ ಫಿಯರ್ ಲೀಡರ್ಶಿಪ್ ಅಂತ ಹೇಳ್ತೀವಿ. ಅದರಲ್ಲಿ ಆ್ಯಕ್ಚುಲಿ ಏನು ಮಾಡ್ತಾನೆ ಲೀಡರು ಅಂದರೆ, ಎಲ್ಲ ಇಂಡಿಪೆಂಡೆನ್ಸ್ ಕೊಟ್ಬಿಡ್ತಾನೆ ಸಬಾರ್ಡಿನೇಟ್ಸ್ಗೆ. ಇದು ಫಸ್ಟ್ ಪಾಯಿಂಟ್ ಏನು ಹೇಳಿದೆ, ಹೈ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್ ಟು ಸಬಾರ್ಡಿನೇಟ್, ದಟ್ ಇಸ್ ಟ್ರೂ. ಅದು ಲೋಡ್ ಆಗ್ತಾ ಇರಲಿ ರೈಟ್ ಸೈಡ್, ದಿಸ್ ಇಸ್ ಟ್ರೂ. ಯೂಸ್ ವೆರಿ ಲಿಟ್ಲ್ ಪವರ್ ಓವರ್ ದ ಸಬಾರ್ಡಿನೇಟ್ಸ್, ದಿಸ್ ಈಸ್ ಆಲ್ಸೋ ಟ್ರೂ. ತುಂಬ ಇಂಟರ್ಫಿಯರ್ ಆಗಲ್ಲ, ತುಂಬ ಕಡಿಮೆ ಪವರ್ ಸಬಾರ್ಡಿನೇಟ್ಸ್ ಮೇಲೆ ತುಂಬ ಕಡಿಮೆ ಪವರ್ ಇಟ್ಕೊಂಡಿರ್ತಾನೆ, ಅಂದರೆ ಜಾಸ್ತಿ ಅವ್ರಿಗೆ ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋದಕ್ಕೆ ಬಿಡ್ತಾನೆ. ನೆವರ್ ಮೈಂಡ್ ದ ರಿಸಲ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಆರ್ಗನೈಸೇಷನ್, ದಿಸ್ ಇಸ್ ರಾಂಗ್. ಯಾಕಂದರೆ ಯಾವುದೇ ಲೀಡರ್, ಅದು ಆಟೋಮೆಟಿಕ್ ಆಗಲಿ, ಆಟೋಕ್ರಾಟಿಕ್ ಆಗಲಿ, ಡೆಮೊಕ್ರಾಟಿಕ್ ಆಗಲಿ, ಲೇಜಿ ಫಿಯರ್ ಆಗಲಿ, ಟ್ರಾನ್ಸ್ಫಾರ್ಮೇಷನಲ್ ಆಗಲಿ, ಅಥವಾ ಬೇರೆ ಯಾವುದೇ ಟೈಪ್ ಆಫ್ ಲೀಡರ್, ಬ್ಯೂರೋಕ್ರಾಟಿಕ್ ಲೀಡರು, ಈ ರೀತಿ ತುಂಬ ಟೈಪ್ಸ್ ಆಫ್ ಲೀಡರ್ಶಿಪ್ಸ್ ಇದೆ. ಎಲ್ಲ ನನಗೆ ಇಮಿಡಿಯೇಟ್ಲಿ ನೆನಪಾಗ್ತಾ ಇಲ್ಲ. ಬಟ್ ಯಾವುದೇ ಟೈಪ್ ಆಫ್ ಲೀಡರ್ ಅಂತ ಬಂದಾಗಲೂ ಕೂಡ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾನೆ, ರೈಟ್? So that is one thing. Next, always consult with the subordinates and encourage their participation. ಇದು ಯೂಶಲಿ ಡೆಮೊಕ್ರಾಟಿಕ್ ಲೀಡರ್ಶಿಪ್ಪಲ್ಲಿ ನಡೆಯುತ್ತೆ. ಸೊ ಡೆಮೊಕ್ರಾಟಿಕ್ ಲೀಡರ್ಶಿಪ್, ಆಟೋಕ್ರಾಟಿಕ್ ಲೀಡರ್ಶಿಪ್ಪಲ್ಲಿ ಅವನು ನಾನೇನು ಹೇಳ್ತೀನೋ ಅದನ್ನು ನೀವು ಕೇಳಬೇಕು, ಫಾಲೋ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಆಟೋಕ್ರಾಟಿಕ್. ಡೆಮೊಕ್ರಾಟಿಕಲ್ಲಿ ನಾನು ನಿಮಗೆ ಒಪಿನಿಯನ್ ಶೇರ್ ಮಾಡೋದಕ್ಕೆ, ನಿಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತೀನಿ, ಅದ್ರ ಬೇಸಿಸ್ ಮೇಲೆ ನಾನು ಡಿಸಿಷನ್ ತೊಗೊಳ್ತೀನಿ ಅಂದರೆ ಡೆಮೊಕ್ರಾಟಿಕ್. ಆಮೇಲೆ ಫ್ರೀ ರೈನ್ ಆರ್ ಲೇಜಿ ಫಿಯರ್ ಲೀಡರ್ಶಿಪ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನೀವೇ ಕೆಲಸ ಮಾಡಿ, ಎಲ್ಲ ನೀವೇ ನೋಡ್ಕೊಳ್ಳಿ, ನಾನು ಸ್ವಲ್ಪ ನೀವೇನು ಮಾಡ್ತಾ ಇಲ್ಲ ಅದನ್ನು ಜಸ್ಟ್ ಚೆಕ್ ಮಾಡ್ತೀನಿ ಅನ್ನೋದು ನಿಮಗೆ ಫುಲ್ ಇಂಡಿಪೆಂಡೆನ್ಸ್ ಕೊಟ್ಟರೆ ಅದು ಲೇಜಿ ಫಿಯರ್ ಆರ್ ಫ್ರೀ ರೈನ್ ಲೀಡರ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಈಗ 1 and 2 ಈಸ್ ರೈಟ್ ಅಕಾರ್ಡಿಂಗ್ ಟು ಮೀ. ಓಕೆ, ಸೊ ಇಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ನಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ವೆರಿ